तिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। हे कृष्ण करुणा सिन्धु दीनबन्धो जगत्पते गोपेश गोपिका कान्ता राधा कान्ता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण। ಓಕೆ, ಸೊ ಹೋದ್ವಾರ ನಾವು ಅಧ್ಯಾಯ 7 ಶ್ಲೋಕ 4 ಬಗ್ಗೆ ತಿಳ್ಕೊಂಡ್ವಿ. ಸೊ ಕೃಷ್ಣ ಅದರಲ್ಲಿ ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಕೃಷ್ಣ ತನ್ನ ಈ ಭೌತಿಕ ಸೃಷ್ಟಿಯಲ್ಲಿ ಒಳಗೊಂಡಿರುವಂತಹ ತನ್ನ ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಈ ಶಕ್ತಿಯನ್ನ ಬಹಿರಂಗ ಶಕ್ತಿ ಅಂತ ಕರೀತಾರೆ, ಅಥವಾ ಭೌತಿಕ ಶಕ್ತಿ ಅಂತ ಕರೀತಾರೆ. ಸೊ ಕೃಷ್ಣನಲ್ಲಿ 3 ಮುಖ್ಯವಾದ ಪ್ರಮುಖ ಶಕ್ತಿಗಳಿವೆ. ಒಂದು ಬಹಿರಂಗ ಶಕ್ತಿ, ಇನ್ನೊಂದು ಅಂತರಂಗ ಶಕ್ತಿ, ಮೂರನೇದು ತಟಸ್ಥ ಶಕ್ತಿ. ಬಹಿರಂಗ ಶಕ್ತಿಯಿಂದ ಭೌತಿಕ ಜಗತ್ತು ಅಸ್ತಿತ್ವಕ್ಕೆ ಬರುತ್ತೆ. ಅಂತರಂಗ ಶಕ್ತಿಯಿಂದ ಭಗವಂತನ ಆಧ್ಯಾತ್ಮಿಕ ಜಗತ್ತು ಅಸ್ತಿತ್ವಕ್ಕೆ ಬರುತ್ತೆ. ಮತ್ತೆ ತಟಸ್ಥ ಶಕ್ತಿಗಳು ಅಂದ್ರೆ ನಾವು ಜೀವಿಗಳು. ತಟಸ್ಥ ಅಂತ ಯಾಕೆ ಹೇಳ್ತಾರೆ? ಈ ಕಡೆ ಬೇಕಾದ್ರೂ ಹೋಗ್ಬೋದಂತೆ, ಆ ಕಡೆ ಬೇಕಾದ್ರೂ ಹೋಗ್ಬೋದು ಈ ಜೀವಿಗಳು. ಯಾವ ಕಡೆ ಹೋಗ್ಬೋದು? ಒಂದು ಕಡೆ ಭೌತಿಕ ಶಕ್ತಿಯಲ್ಲಾದ್ರೂ ಇರ್ಬೋದು, ಇನ್ನೊಂದು ಕಡೆ ಆಧ್ಯಾತ್ಮಿಕ ಶಕ್ತಿಯನ್ನಾದ್ರೂ ಪ್ರವೇಶ ಮಾಡ್ಬೋದು. ಈ ಅವಕಾಶ ನಮಗಿದೆ ಜೀವಿಗಳಾಗಿ. ಅದಕ್ಕೆ ನಮ್ಮನ್ನ ತಟಸ್ಥ ಶಕ್ತಿಗಳು ಅಂತ ಕರೀತಾರೆ. ಅರೆ ನಾವು ಶಕ್ತಿ ಭಗವಂತನ ಅಂಶ, ಇದನ್ನು ನಾವು ಮರಿಬಾರ್ದು. ಈ ಭೌತಿಕ ಜಗತ್ತಿಗೆ ಬಂದಾದ್ಮೇಲೆ ನಾವು ನಮ್ಮನ್ನ ಈ ಶರೀರದೊಂದಿಗೆ ಗುರುತಿಸ್ಕೊಳ್ತೀವಿ. ಹಾಗಾಗಿ ನಾವು ಸಾಮಾನ್ಯ ಅಂತ ಅನ್ಕೋತಾ ಇದೀವಿ. ಆದರೆ ನಾವು ಸಾಮಾನ್ಯರಲ್ಲ, ಅಸಾಮಾನ್ಯ ನಾವು. ಯಾಕಂದ್ರೆ ನಾವು ಭಗವಂತನ ಶಕ್ತಿ, ಶ್ರೇಷ್ಠ ಶಕ್ತಿ. ಅದು ಭಗವಂತನ ಶ್ರೇಷ್ಠ ಶಕ್ತಿ. ಇದು ಮರ್ತೋಗ್ಬಿಡುತ್ತೆ ನಮಗೆ. ಈ ದೇಹದಲ್ಲಿದ್ದಾಗ ಮರ್ತೋಗ್ಬಿಡ್ತೀವಿ. ಇದಕ್ಕೆ ದೇಹ ಪ್ರಜ್ಞೆ ಅಂತ ಕರೀತಾರೆ. ದೇಹ ಪ್ರಜ್ಞೆ ಅಂದ್ರೆ ಈ ದೇಹದಲ್ಲಿರುವಾಗ ನಮ್ಮ ನಿಜ ಸ್ಥಾನ ಏನೋದನ್ನು ಮರ್ತು ಬಿಡ್ತೀವಿ. ಅದಕ್ಕೆ ಇದನ್ನ ಮಿಥ್ಯ ಅಹಂಕಾರ. ಮಗು ಬೇಕಾದ್ರೆ ಒಳಗಡೆ ಹೋಗ್ಬೋದು, ಕ್ಲಾಸ್ ನಡೀತಾ ಇದೆ ಇಲ್ಲಿ. ಅದಕ್ಕೆ ಇದಕ್ಕೆ ಮಿಥ್ಯ ಅಹಂಕಾರ ಅಂತ ಹೇಳ್ತಾರೆ. ಮಿಥ್ಯ ಅಹಂಕಾರ ಅಂದ್ರೆ ನಮ್ಮ ಸುಳ್ಳು ಗುರುತು, ರಾಂಗ್ ಐಡೆಂಟಿಟಿ. ಯೋಚನೆ ಮಾಡಿದ್ವಿ, ಎಷ್ಟು ಬೇರಿರೋ ಊರಿರೋದು ಅಂದ್ರೆ ನಮ್ಮನ್ನ ನಾವು ನೋಡ್ಕೊಂಡಾಗೆಲ್ಲ ನಾವು ಈ ದೇಹ ಅಂತಾನೆ ಅನ್ಕೋತೀವಿ. ಬೇರೆ ಯೋಚನೆ ಬರಲ್ಲ ನಮ್ಗೆ. ಅದು ಈ ಭೌತಿಕ ಬಹಿರಂಗ ಶಕ್ತಿಯ ಒಂದು ಚಮತ್ಕಾರ. ಭೌತಿಕ ಜಗತ್ತು ಬಹಿರಂಗ ಶಕ್ತಿಯ ಚಮತ್ಕಾರ. ಅದಕ್ಕೆ ಅದನ್ನ ಮಾಯೆ ಅಂತ ಕರೀತಾರೆ. ಅಂದ್ರೆ ಅವಳೊಂಥರ ಮೋಡಿ ಮಾಡ್ಬಿಟ್ಟಿದ್ದಾಳೆ ನಮ್ಮನ್ನ. ಎಲ್ಲಾದ್ರೂ ಮ್ಯಾಜಿಕ್ ನೋಡಕ್ ಹೋಗಿದ್ರೆ ಮ್ಯಾಜಿಷಿಯನ್ ಏನ್ ಮಾಡ್ತಾನೆ? ಎಲ್ಲರನ್ನು ಹಿಪ್ನೋಟೈಸ್ ಮಾಡ್ಬಿಡ್ತಾನೆ. ಹಿಪ್ನೋಟೈಸ್ ಅಂದ್ರೆ ಅವಾಗ ಅವ್ರಿಗೆ ಏನು ಗೊತ್ತಾಗದೇ ಇಲ್ಲ ಏನಾಗ್ತಾ ಇದೆ ಅಂತ. ಆ ಥರ ಮಾಯೆ ನಮ್ಮನ್ನ ಮೋಡಿ ಮಾಡಿಬಿಟ್ಟಿದ್ದಾಳೆ.
ಸೊ ನಾವು ಯಾರು ಅಂತಾನೆ ಗೊತ್ತಿಲ್ಲದೆ ಅಸ್ತಿತ್ವ ಜೀವನ ನಡೆಸ್ತಾ ಇದ್ದೀವಿ. ಅಷ್ಟು ಮಾಯೆ, ಅಷ್ಟು ನಾವು ಭ್ರಮೆಯಲ್ಲಿದ್ದೀವಿ. ಇದು ಭೌತಿಕ ಜಗತ್ತು. ಇದು ಭಗವಂತನ ಬಹಿರಂಗ ಶಕ್ತಿ ಅಷ್ಟು ಪ್ರಬಲವಾಗಿರೋದು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಮ ಮಾಯಾ ದುರತ್ಯಯ. ಮಮ ಮಾಯಾ ದುರತ್ಯಯ ಅಂದ್ರೆ ನನ್ನ ಮಾಯೆ ಬಹಳ ದುರತ್ಯಯ, ಅಂದ್ರೆ ಅವಳನ್ನ ಜಯಿಸೋದು ಬಹಳ ಕಷ್ಟ. ಆದ್ರೆ ಯಾರು ನನ್ನಲ್ಲಿ ಶರಣಾಗತರಾಗ್ತಾರೋ ಅವರು ಮಾತ್ರ ಬಹಳ ಸುಲಭವಾಗಿ ಜಯಿಸ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಅಷ್ಟು ಪ್ರಬಲವಾದ ಶಕ್ತಿ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಬಹಿರಂಗ ಶಕ್ತಿ ಭಗವಂತನ ಬಹಿರಂಗ ಶಕ್ತಿ, ಅವನು ಅದರ ಬಗ್ಗೆ ಅವನಿಗೆ ಅಷ್ಟು ಆಸಕ್ತಿ ಇಲ್ಲ ಈ ಬಹಿರಂಗ ಶಕ್ತಿ. ಅದಕ್ಕೆ ತನ್ನಿಂದ ತಾನು ಒಂದು ರೀತಿಯಲ್ಲಿ ಬಹಿರಂಗ ಅಂತರಂಗ ಅಂತ ಹೆಸರು. ಬಹಿರಂಗ ಆದ್ರೆ ಕೃಷ್ಣನಿಗೆ ಆ ಶಕ್ತಿಯ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ. ಯಾಕೆ? ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದೆ ಈ ಬಹಿರಂಗ ಶಕ್ತಿ. ಕೃಷ್ಣನಿಗೆ ಆ ಅಂತರಂಗ ಶಕ್ತಿ ಎಲ್ಲೇ ಅವನಿಗೆ ಹೆಚ್ಚು ಆಸಕ್ತಿ. ಯಾಕಂದ್ರೆ ಅಂತರಂಗ ಶಕ್ತಿಯಲ್ಲಿ ಅವನ ಎಲ್ಲಾ ಭಕ್ತರು ಇರೋದು ಅಂತರಂಗ ಶಕ್ತಿಯಲ್ಲಿ, ಅವನ ಆಧ್ಯಾತ್ಮಿಕ ಜಗತ್ತಿರೋದು ಅಂತರಂಗ ಶಕ್ತಿಯಲ್ಲಿ, ತಾನಿರೋದು ಅಂತರಂಗ ಶಕ್ತಿಯಲ್ಲಿ. ಸೊ ಈ ಭೌತಿಕ ಜಗತ್ತಿನಲ್ಲೂ ಕೂಡ ಶುದ್ಧ ಭಕ್ತರು ಅವನ ಅಂತರಂಗ ಶಕ್ತಿಯಲ್ಲೇ ಇರ್ತಾರೆ. ಬಹಿರಂಗ ವಾತಾವರಣದಲ್ಲಿ ಇದ್ರೂ ಕೂಡ ಅವರು ಅಂತರಂಗ ಶಕ್ತಿ ಒಳಗೆ ಇರ್ತಾರೆ. ಅಂದ್ರೆ ಏನರ್ಥ? ಅವರಿಗೆ ಈ ಭೌತಿಕ ಜಗತ್ತು ನೋಡಿದಾಗ ಅವರಿಗೆ ನಾವು ನೋಡ್ತಾ ಇರೋಂಗೆ ಕಾಣಲ್ಲ ಈ ಭೌತಿಕ ಜಗತ್ತು. ಅವರಿಗೆ ನಮ್ಗೇನ್ ಕಾಣ್ತಾ ಇದೆ? ಹೊರಗಡೆ ಗಾಡಿ ನಿಂತಿದೆ, ಹೊರಗಡೆ ಟಾರ್ ಇದೆ, ಹೊರಗಡೆ ಹೋಗ್ತಾ ಇದೆ, ಹೊರಗಡೆ ಒಂದು ಮರ ಇದೆ, ನಮ್ಗೆ ಇದು ಮಾತ್ರ ಕಾಣತ್ತೆ. ಅರೆ ಶುದ್ಧ ಭಕ್ತರಿಗೆ ಏನ್ ಕಾಣುತ್ತೆ? ಎಲ್ಲ ಕಡೆ ಕೃಷ್ಣನ ಶಕ್ತಿ ಕಾಣುತ್ತೆ, ಎಲ್ಲ ಕಡೆ ಕೃಷ್ಣ ಕಾಣುತ್ತಾನೆ. ಸೊ ಇದು ನಮಗೂ ಅಂತಹ ಶುದ್ಧ ಭಕ್ತರಿಗೂ ಇರುವ ವ್ಯತ್ಯಾಸ. ಸೊ ಭೌತಿಕ ಶಕ್ತಿಯನ್ನ ಸೃಷ್ಟಿ ಮಾಡಿರೋದು ಯಾಕೆ ಕೃಷ್ಣ? ಭೌತಿಕ ಶಕ್ತಿ ಅವಶ್ಯಕತೆ ಏನು ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಕ್ಕೆ? ಈ ಭೌತಿಕ ಜಗತ್ತು ಯಾಕೆ ಸೃಷ್ಟಿ ಮಾಡ್ಬೇಕಾಯ್ತು ಕೃಷ್ಣ? ಕಾರಣ ಇರ್ಬೇಕಲ್ವಾ? ನಮಗೋಸ್ಕರ ಅಂದ್ರೆ ನಾವ್ಯಾರು? ವಿಶೇಷ ಜೀವಿಗಳು. ಬಹಳ ಅಹಂಕಾರ ಅಲ್ವಾ ನಮಗೆ, ಗರ್ವ. ನಾನೇನೋ ಸಾಧನೆ ಮಾಡಿದ್ದೀನಿ. ಹೌದು, ತುಂಬಾ ದೊಡ್ಡ ಸಾಧನೆ ಮಾಡಿದೀವಿ. ಏನೋ ಭಗವಂತನಿಂದ ದೂರ ಬಂದಿದ್ದೀವಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೇನ್ ಮಾಡಕ್ಕಾಗತ್ತೆ? ಅದಕ್ಕೆ ನಾವು ಅಹಂಕಾರ ಪಡ್ಬೇಕು, ಗರ್ವ ಪಡ್ಬೇಕು. ನೋಡಿ ನಾನು ಭಗವಂತನಿಂದ ಎಷ್ಟು ದೂರ ಬಂದಿದ್ದೀನಿ. ಭಗವಂತನ ಹತ್ರ, ಭಗವಂತನ ಸೃಷ್ಟಿಯಲ್ಲಿ 90% ಜೀವಿಗಳು ಭಗವಂತನ ಜೊತೆ ಇದ್ದಾರಂತೆ. ನಾವೇ ಸ್ಪೆಷಲ್. ಕಾಲರ್ ಮೇಲೆ ಎತ್ಕೊಳಕ್, ಅದಕ್ಕೆ ನಾವು ಇಸ್ಕಾನ್ನಲ್ಲಿ ಕಾಲರೇ ಹಾಕೊಳಲ್ಲ. ಕಾಲರ್ ಎತ್ತಾ ಇರ್ತೀವಿ ನಾವು ಯಾವಾಗ್ಲೂ, ನಾನು ಅದು ಅಂತ. ಅರೆ ನಮ್ದು ಏನು ಸಾಧನೆ? ಭಗವಂತನ ಬಿಟ್ಬಿಟ್ಟು ಇಲ್ಲಿ ಬಂದಿದೀವಿ. ಇದು ನಮ್ ಸಾಧನೆ. ನಮಗೋಸ್ಕರ ಸೃಷ್ಟಿ ಮಾಡ್ಬೇಕಾಯ್ತು ಭಗವಂತ. ಅದಕ್ಕೆ ಭಗವದ್ಗೀತೆಯಲ್ಲಿ ಆಮೇಲೆ ಹೇಳ್ತಾರೆ, ಕೃಷ್ಣ ಈ ಭೌತಿಕ ಜಗತ್ತನ್ನ ಹೇಗೆ ನೋಡ್ತಾನೆ? ಉದಾಸೀನವತ್ ಅಂತಾರೆ. ಉದಾಸೀನನಾಗಿದ್ದಾನೆ ಭೌತಿಕ ಜಗತ್ತಿನೆಡೆಗೆ. ಅವನಿಗೆ ಅಷ್ಟು ಆಸಕ್ತಿ ಇಲ್ಲ. ಅಯ್ಯೋ ಇವ್ರೇನೋ ಸುಮ್ಮನೆ ಕಷ್ಟಪಡಕ್ ಬಂದಿದಾರಲ್ಲಪ್ಪ, ಸರಿ ಸೃಷ್ಟಿ ಮಾಡಿದಾನೆ. ಆದ್ರೆ ತಂದೆಯಾಗಿ ಅವನಿಗೆ ಬಹಳ ನೋವು. ನಾವಿಲ್ಲಿ ದುಃಖವನ್ನು ಅನುಭವಿಸ್ತಾ ಇರೋದು ನೋಡೋಕ್ಕಾಗಲ್ಲ ಅವನಿಗೆ. ಹಾಗಾಗಿ ವೇದ ಶಾಸ್ತ್ರಗಳನ್ನ ಕೊಟ್ಟಿದ್ದಾನೆ, ಆಚಾರ್ಯರನ್ನ ಕಳಿಸ್ತಾನೆ, ಗುರುಗಳನ್ನ ಕಳಿಸ್ತಾನೆ. ಇದೆಲ್ಲ ನಮಗೆ ಸಹಾಯ ಮಾಡೋಕ್ಕೋಸ್ಕರ. ಸರಿ, ಈ ಭೌತಿಕ ಜಗತ್ತು ಸೃಷ್ಟಿಯಾಗಿದೆ. ಈ ಭೌತಿಕ ಜಗತ್ತನ್ನ ನಾವು ಹೇಗೆ ಬಳಸಬೇಕು? ನಮ್ಮ ಸ್ಥಾನ ಏನು ಅನ್ನೋದನ್ನ ಇವಾಗ ಈ 5ನೇ ಶ್ಲೋಕದಲ್ಲಿ ಹೇಳ್ತದೆ. 4ನೇ ಶ್ಲೋಕದಲ್ಲಿ ಭೌತಿಕ ಜಗತ್ತಿನ ಬಗ್ಗೆ ಸೃಷ್ಟಿ. ಮಗು ಬೇಕಾದ್ರೆ ಒಳಗಡೆ ಕ್ಲಾಸ್ ನಡೀತದೆ, ಮಕ್ಕಳಿಗೆ ಇಲ್ಲಿ ಕಳಿಸ್ಬೋದು. ಸೊ ಭೌತಿಕ ಜಗತ್ತಿನ ಬಗ್ಗೆ ಹೇಳ್ತಾ ಇದ್ದಾನೆ. ಕೂತ್ಕೊಳ್ಳಿ, ನಾಗರಷ್ಟು ಪರವಾಗಿಲ್ಲ. ಆದ್ರೆ ಈ ಒಂದು 5ನೇ ಶ್ಲೋಕದಲ್ಲಿ ನಮ್ಮ ಸ್ಥಾನ ಏನು, ನಮಗೂ ಈ ಬಹಿರಂಗ ಶಕ್ತಿಗೂ ಏನು ಸಂಬಂಧ, ಇದನ್ನ ಯಾಕೆ ಸೃಷ್ಟಿ ಮಾಡಿದಾನೆ ಅನ್ನೋದು ಒಂದು ಸ್ವಲ್ಪ ವಿಷಯಕ್ಕೆ ಪರಿಚಯ ಕೊಡ್ತಾ ಇದ್ದೇನೆ ಈ ವಿಷಯದ ಬಗ್ಗೆ. ಇದನ್ನ ಹೆಚ್ಚಿನ ಚರ್ಚೆಯನ್ನ ಭಾಗವತದಲ್ಲಿ ಆಗುತ್ತೆ, ಇದರ ಹೆಚ್ಚಿನ ಚರ್ಚೆ. ಇಲ್ಲಿ ಸ್ವಲ್ಪ ಸುಮ್ಮನೆ ಇಂಟ್ರೊಡಕ್ಷನ್. ಸೊ ಈ ಶ್ಲೋಕವನ್ನ ಹೇಳ್ತೀನಿ, ಎಲ್ಲರೂ ದಯವಿಟ್ಟು ರಿಪೀಟ್ ಮಾಡಿ, ಪುನರುಚ್ಚರಿಸಿ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಮಿತಸ್ತ್ವನ್ಯಾಂ
प्रकृतिं विद्धि मे परां जीवभूतां महाबाहो ययेदं धार्यते जगत्. ಓಕೆ, ಪುರುಷರಲ್ಲಿ ಯಾರಾದರೂ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹೇಳಿ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಓಕೆ, ಆಚಾರ್ಯ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹೇಳಿ ಮಾ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹೇಳಿ, ನೀವು ಹೇಳ್ತಾ ಇದ್ರಲ್ಲ, ಹೇಳಿ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಓಕೆ, ಅನುವಾದ. ಅಪರೇಯಂ ಇತಸ್ತ್ವನ್ಯಾಂ. ಅಪರೇಯಂ ಅಂದ್ರೆ ಅದಕ್ಕೆ ಭಿನ್ನವಾಗಿ ಅಥವಾ ಅದರಿಂದ ಬೇರೆಯಾಗಿ. ಯಾವುದರಿಂದ ಬೇರೆಯಾಗಿ? ಹಿಂದಿನ ಶ್ಲೋಕದಲ್ಲಿ ಬಹಿರಂಗ ಶಕ್ತಿಯ ಬಗ್ಗೆ ಕೃಷ್ಣ ಮಾತಾಡಿದ್ದಾನೆ. ಇವಾಗ ಅದನ್ನ ಬಿಟ್ಟು ಇನ್ನೊಂದು ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅರ್ಜುನ. ಯಾವ ಶಕ್ತಿ ಅದು? ಅರ್ಜುನನೇ, ಇದಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಇವಾಗ ಕೆಳಮಟ್ಟದ ಶಕ್ತಿಯ ಬಗ್ಗೆ ಮಾತಾಡಾಯ್ತು. ಬಹಿರಂಗ ಶಕ್ತಿ ಕೆಳಮಟ್ಟದ ಶಕ್ತಿ, ಯಾಕಂದ್ರೆ ಅದು ಜಡ. ಜಡ ಅಂದ್ರೇನು? ಮೃತವಾಗಿರುವಂಥದ್ದು, ಚೇತನ ಇಲ್ಲ, ಅದರಲ್ಲಿ ಜೀವ ಇಲ್ಲ, ಜೀವ ಲಕ್ಷಣ ಇಲ್ಲ. ಬಹಿರಂಗ ಶಕ್ತಿ ಮೃತವಾಗಿರುವಂಥದ್ದು. ಇದನ್ನು ನಾನು ಹೋದವಾರ ಎಕ್ಸ್ಪ್ಲೈನ್ ಮಾಡಿದೆ. ಈ ಭೌತಿಕ ಜಗತ್ತಿನಲ್ಲಿ ಸೃಷ್ಟಿಯಾಗಿರೋದು ಎಲ್ಲವೂ ಕೂಡ ಜಡ ವಸ್ತುವಿನಿಂದ ಆಗಿರೋದು. ಈ ಪಂಚ ಮಹಾಭೂತಗಳಿಂದ ಆಗಿರೋದು. ಪಂಚಮಹಾಭೂತಗಳು ಅಂದ್ರೆ ಜಡ ವಸ್ತು, ಮೃತವಾಗಿರುವಂತಹ ವಸ್ತು. ಉದಾಹರಣೆಗೆ ಈ ಒಂದು ಕುರ್ಚಿ, ಇದು ಮೃತವಾಗಿರುವಂಥ ವಸ್ತು. ಈ ಮೈಕ್ ಸ್ಟ್ಯಾಂಡು ಎಲ್ಲವೂ ಮೃತವಾಗಿರುವಂಥ ವಸ್ತು. ಅದೇ ರೀತಿ ಈ ಶರೀರವು ಕೂಡ ಮೃತವಾಗಿರುವಂತಹ ವಸ್ತು. ಶರೀರ ಚೇತನವಾಗಿ ಯಾಕಿದೆ, ಹೇಗೆ ಚಲಿಸ್ತಾ ಇದೆ? ಆತ್ಮದ ಉಪಸ್ಥಿತಿಯಿಂದ. ಆತ್ಮ ಈ ಶರೀರವನ್ನು ಬಿಟ್ಟು ಹೋದ ತಕ್ಷಣ ಜಡ, ಅಲ್ಲಾಡಲ್ಲ ಶರೀರ. ಯಾಕಂದ್ರೆ ಅದು ಆಗಿರೋದು ಆ ಒಂದು ಗುಣದಿಂದ, ಆ ಅಂಶಗಳಿಂದಾನೇ ಆಗಿರೋದು. ಅದಕ್ಕೆ ಚೇತನ ಇಲ್ಲ. ಶರೀರ ಅದಾಗೆ ಓಡಾಡಕ್ಕಾಗಲ್ಲ. ಶರೀರ ಓಡಾಡ್ತಾ ಇರೋದು ಆತ್ಮದಿಂದ. ಸೊ ಹಾಗಾಗಿ ಈ ಭೌತಿಕ ಶಕ್ತಿ ಕೆಳಮಟ್ಟದ ಶಕ್ತಿ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಇನ್ನೊಂದು ಶ್ರೇಷ್ಠ ಶಕ್ತಿ ಇದೆ, ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದು ಇದು? ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಅಂತ ಇದೆ. ಆದರೆ ಅದು ಬಳಸಿಕೊಳ್ಳುತ್ತಿರುವ ಅಲ್ಲ, ಅದು ಆಕ್ಚುಲಿ ಅನುವಾದದಲ್ಲಿ ತಪ್ಪಾಗಿದೆ. ಜೀವಿಗಳು. ಇವಾಗ ಈ ಶ್ರೇಷ್ಠ ಶಕ್ತಿ ಯಾವುದು? ಜೀವಿಗಳು ಅಂದ್ರೆ ನಾವೆಲ್ಲ. ಸೊ ಇಲ್ಲಿ ಕೃಷ್ಣ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಧಾರ್ಯತೆ ಅಂದ್ರೆ ಅಲ್ಲಿ ನೋಡಿ, ಬಳಸಲ್ಪಟ್ಟಿದೆ ಅಥವಾ ಸ್ವಪ್ರಯೋಜನಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಇದು ದುರುಪಯೋಗ. ಸೊ ಇದರಲ್ಲಿ ಎರಡು ಅರ್ಥ ಇದೆ. ಧಾರ್ಯತೆ ಅಂದ್ರೆ ಎರಡು ಅರ್ಥ ಇದೆ.
ಒಂದು ಸದುಪಯೋಗ ಅಥವಾ ದುರುಪಯೋಗ. ಧಾರ್ಯತೆ ಅಂದ್ರೆ ಉಪಯೋಗಿಸೋದು. ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ ಶ್ರೇಷ್ಠ ಶಕ್ತಿ ಅನ್ನೋದಿದೆ. ಯಾವ್ದದು? ಜೀವಿಗಳು ಅಂದ್ರೆ ನಾವು. ಅವು ಈ ಕೆಳಮಟ್ಟದ ಶಕ್ತಿ, ಈಗ ತಾನೇ ವಿವರಿಸಿದ್ರಲ್ಲ, ಕೆಳಮಟ್ಟದ ಶಕ್ತಿ ಅಂದ್ರೆ ಭೌತಿಕ ಶಕ್ತಿಯನ್ನ ಅದರ ಸದುಪಯೋಗ ಆದ್ರೂ ಮಾಡ್ಕೋಬಹುದು ಅಥವಾ ದುರುಪಯೋಗ ಆದ್ರೂ ಮಾಡ್ಕೋಬಹುದು. ಯಾರು? ನಾವು. ಮತ್ತೆ ಇನ್ನೊಂದು ಬೇರೆ ರೀತಿಯಲ್ಲಿ ಹೇಳ್ಬೇಕಂದ್ರೆ, ಭಗವಂತ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿ ಈ ಭೌತಿಕ ಜಗತ್ತಿನಲ್ಲಿ ಎಷ್ಟೊಂದು ಸಂಪನ್ಮೂಲಗಳನ್ನ ಕೊಟ್ಟಿದ್ದಾನೆ. ಈ ಸಂಪನ್ಮೂಲಗಳನ್ನ ಯಾಕೆ ಕೊಟ್ಟಿರೋದು ಭಗವಂತ? ಉದ್ದೇಶ ಏನು? ಓಕೆ, ಈ ಭೌತಿಕ ಜಗತ್ತನ್ನ ಏನಂತ ಕರೀತಾರೆ? ಇದು ಭೌತಿಕ ಜಗತ್ತು ದುಃಖಾಲಯ. ಓಕೆ, ಇದಕ್ಕೆ ಇನ್ನೊಂದು ಹೆಸರು ಜೈಲ್. ಭೌತಿಕ ಜಗತ್ತು ಜೈಲ್. ಓಕೆ, ಜೈಲಲ್ಲಿ ಯಾರನ್ನ ಕಳಿಸ್ತಾರೆ? ಕೈದಿಗಳನ್ನ, ಅಪರಾಧಿಗಳನ್ನ. ಯಾಕೆ ಕಳಿಸ್ತಾರೆ? ಅನುಭವಿಸೋ ಉದ್ದೇಶ ಏನು? ಶಿಕ್ಷೆ ಕೊಡೋ ಉದ್ದೇಶ ಏನು? ಪರಿವರ್ತನೆ. ಅವರನ್ನ ಬದಲಾಯಿಸೋ ಉದ್ದೇಶದಿಂದ ಅವರನ್ನ ಒಳಗೆ ಕರ್ಕೋತಾರೆ, ಅವರಿಗೆ ಶಿಕ್ಷೆ ಕೊಡ್ತಾರೆ. ಉದ್ದೇಶ ಕೊನೆಗೆ ಇವ್ರೇನಾದ್ರು ಬದಲಾದ್ರೆ, ತಮ್ಮ ಕೆಟ್ಟ ರೀತಿಗಳನ್ನ ಬಿಟ್ರೆ, ಅವಾಗ ವಾರ್ಡನ್ ಲೆಟರ್ ಬರೀತಾನೆ ಕೋರ್ಟ್ಗೆ, ಇವನು ತನ್ನ ಅವಧಿಗಿಂತ ಮುಂಚೆನೆ ಇವನನ್ನ ದಯವಿಟ್ಟು ಬಿಡುಗಡೆ ಮಾಡಿ. ಓಕೆ, ಸೊ ಈ ಭೌತಿಕ ಜಗತ್ತು ಇದು ಜೈಲಾದ್ರೂ ಆಗಬಹುದು, ಇಲ್ದೇನೂ ಇರ್ಬೋದು. ಯಾರಿಗೆ ಜೈಲು? ಯಾರು ಭಗವಂತ ಕೊಟ್ಟಿರೋ ಸಂಪನ್ಮೂಲಗಳನ್ನ ದುರುಪಯೋಗ ಪಡಿಸ್ಕೋತಾರೋ ಅವರಿಗೆ ಇದು ಜೈಲು. ಅಂದ್ರೆ ಏನರ್ಥ? ಶಿಕ್ಷೆಗೆ ಒಳಗಾಗಕ್ಕೆ ಬಂದಿದೀವಿ, ಶಿಕ್ಷೆ ಸ್ವೀಕಾರ ಮಾಡಕ್ ರೆಡಿ ಇಲ್ಲ. ಹೊರಗಡೆಯಿಂದ ಊಟ ತರ್ಸ್ಕೊತಾ ಇದೀವಿ ಜೈಲಲ್ಲಿ ಇದ್ಕೊಂಡು. ಹೊರಗಡೆಯಿಂದ ಊಟ ತರ್ಸ್ಕೋಬೇಕಂದ್ರೆ ಎಷ್ಟು ಕೆಲಸ, ಕಷ್ಟದ ಕೆಲಸ ಅದು. ಅಂದ್ರೆ ನಾವು ಮಾಡಬಾರ್ದ ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತ ಅರ್ಥ. ಸಂಪನ್ಮೂಲಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಅಂದ್ರೆ, ನಮ್ಮನ್ನ ಈ ಜೈಲಿಗೆ ಕಳಿಸಿದ್ದಾರೆ, ಯಾಕೆ? ನಾವು ಸ್ವಲ್ಪ ಬದಲಾಗಬೇಕು, ಒಳ್ಳೆ ಸರಿಯಾದ ಜೀವಿಗಳು, ಸರಿಯಾಗಿ ಜೀವನ ನಡೆಸಬೇಕು, ಅದನ್ನ ಕಲ್ತ್ಕೊಂಡು ನಾನು ಅದರ ಪ್ರಕಾರ ನಾನು ಜೀವಿಸ್ತೀನಿ ಅಂದ್ರೆ, ಅವಾಗ ನಾನು ಏನ್ ಮಾಡ್ತೀನಿ? ಇಲ್ಲಿರೋ ಸಂಪನ್ಮೂಲಗಳ ಸದುಪಯೋಗ ಪಡಿಸ್ಕೋತೀನಿ ಆ ಉದ್ದೇಶದಿಂದ. ಇದನ್ನ ಬೇರೆ ತರ ಸ್ವಲ್ಪ ವಿವರಿಸ್ತೀನಿ. ಇವಾಗ ಹಿಂದಿನ ಕಾಲದಲ್ಲಿ ಅಂದ್ರೆ ವೈದಿಕ ಸಂಸ್ಕೃತಿ ಅಂತಾರೆ. ವೈದಿಕ ಸಂಸ್ಕೃತಿ ಅಂದ್ರೆ ಹೆಚ್ಚು ಕಡಿಮೆ ಬ್ರಿಟಿಷರ್ಸು ನಮ್ಮ ದೇಶಕ್ಕೆ ಬರೋಕ್ಕಿಂತ ಬಹಳ ಹಿಂದೆ ವೈದಿಕ ಸಂಸ್ಕೃತಿ ಇತ್ತು ನಮ್ಮ ಭಾರತದಲ್ಲಿ. ಇವಾಗ ರಾಮಾಯಣ ಬಿಡಿ, ಅದು ತ್ರೇತಾಯುಗದ ಮಾತು. ಮಹಾಭಾರತದ ಸಮಯದಲ್ಲಿ, ಅದು ದ್ವಾಪರ ಯುಗದ ಕೊನೆಯಲ್ಲಿ, ಕಲಿಯುಗದ ಪ್ರಾರಂಭದಲ್ಲಿ ವೈದಿಕ ಸಂಸ್ಕೃತಿ ಇನ್ನೂ ಇತ್ತು. ಭಾರತಾದ್ಯಂತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಎಲ್ಲ ಕಡೆ ವೈದಿಕ ಸಂಸ್ಕೃತಿ ಇತ್ತು. ಈ ವೈದಿಕ ಸಂಸ್ಕೃತಿ ಅಂದ್ರೆ ಇದಕ್ಕೆ ವರ್ಣಾಶ್ರಮ ಅಂತ ಕರೀತಾರೆ. ವರ್ಣಾಶ್ರಮ ಧರ್ಮ ಅಥವಾ ಸನಾತನ ಧರ್ಮ ಅಂತ ಕರೀತಾರೆ. ಸನಾತನ ಧರ್ಮ ಮುಂಚೆ ಅಂದ್ರೆ ಹಿಂದುತ್ವ. ಈ ಹಿಂದುತ್ವ ಬಂದಿದ್ದು ಯಾವಾಗ? 3000 ವರ್ಷದ ಹಿಂದೆ ಹೆಚ್ಚು ಕಡಿಮೆ. ಮಿಕ್ಕಿದ್ದೆಲ್ಲ ಧರ್ಮ ಮತ ಅನ್ನೋದು ಅಂದ್ರೆ ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು, ಇದೆಲ್ಲ ಅದಾದ್ಮೇಲೆ ಬಂದಿದ್ದು. ಹಿಂದುತ್ವ ಬಂದಿದೆ 3000 ವರ್ಷದ ಹಿಂದೆ. ಅದಕ್ಕಿಂತ ಮುಂಚೆ ಏನಿತ್ತು? ಏನೂ ಇರ್ಲಿಲ್ಲ. ಸನಾತನ ಧರ್ಮ ಇತ್ತು ಅವಾಗ ವಿಶ್ವದಾದ್ಯಂತ ಎಲ್ಲ ಕಡೆ, ಭಾರತದಲ್ಲಿ ಮಾತ್ರ ಅಲ್ಲ. ಈ ಸನಾತನ ಧರ್ಮ ಅಂದ್ರೆ ವರ್ಣಾಶ್ರಮ ಧರ್ಮ ಅಂತಾರೆ. ಅಂದ್ರೆ ಇದರ ಉದ್ದೇಶ ಏನು? ಅಂತಿಮವಾಗಿ ವಿಷ್ಣುವಿನ ಹತ್ರ ಬರೋದು, ವಿಷ್ಣುರ ಆರಾಧ್ಯತೆ, ವಿಷ್ಣುವಿನ ಆರಾಧನೆ ವರ್ಣಾಶ್ರಮ ಧರ್ಮದ ಉದ್ದೇಶ. ವರ್ಣಾಶ್ರಮ ಧರ್ಮ ಏನ್ ಮಾಡ್ತಾ ಇತ್ತು ಅಂದ್ರೆ, ಜನರಿಗೆ ಈ ಜೀವನವನ್ನ ಯಾವ ರೀತಿ ನಡೆಸಬೇಕು, ಅಂತಿಮವಾಗಿ ಆ ಗುರಿಯನ್ನು ಹೇಗೆ ತಲುಪಬೇಕು ಅನ್ನೋ ತರಬೇತಿ, ಟ್ರೈನಿಂಗ್. ವರ್ಣಾಶ್ರಮ ಧರ್ಮ ಅದೊಂದು ವ್ಯವಸ್ಥೆ, ಸೋಷಿಯಲ್ ಸಾಮಾಜಿಕ ವ್ಯವಸ್ಥೆ ಅದು. ಓಕೆ, ಇದರಲ್ಲಿ ಆ ರೀತಿ ನೀತಿಗಳೇ ಆಗಿದ್ವು. ಇವತ್ತು ಯಾರೋ ಬೆಳಗ್ಗೆ ಇಂಗ್ಲಿಷ್ ಕ್ಲಾಸಿಗೆ ಬಂದಿದ್ರು, ಅವ್ರನ್ನ ಕೇಳ್ತಾ ಇದ್ರು ನನಗೆ, ನೀವು ಬ್ರಾಹ್ಮಣರ ಮನೇಲಿ ಹುಟ್ಟಿದ್ರಾ ಅಂತ. ನಾನು ಹೇಳಿದೆ, ಯಾಕೆ ನಾವು ಇಸ್ಕಾನೆಲ್ಲ ಆ ರೀತಿ ಎಲ್ಲ ಏನು ಮಾತಾಡಲ್ವಲ್ಲ, ಯಾಕೆ ಕೇಳ್ತಾ ಇದ್ದೀರಿ ನೀವು ಅಂತ. ಅವರು ಒಂದು ಒಳ್ಳೆ ಕಾರಣ ಕೊಟ್ರು. ಅವ್ರು ಹೇಳಿದ್ರು, ನೀವು ಬ್ರಾಹ್ಮಣರ ಮನೇಲಿ ಹುಟ್ಟಿದ್ರೆ ನಿಮಗೆ ಮುಂಚೆಯಿಂದಾನೇ ಇದು ಎಲ್ಲಾದ್ರೂ ತರಬೇತಿ ಇರುತ್ತಲ್ವಾ. ಅನ್ಕೊಂಡೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ವರ್ಣಾಶ್ರಮ ಧರ್ಮದ ವ್ಯವಸ್ಥೆ. ವರ್ಣಾಶ್ರಮ ಧರ್ಮದಲ್ಲಿ ನೀವು ಯಾವುದೇ ಕುಟುಂಬದಲ್ಲಿ, ಯಾವುದೇ ಒಂದು ವರ್ಗದಲ್ಲಿ ಜನ್ಮ ಪಡ್ಕೊಂಡಿದ್ರು ಕೂಡ ಎಲ್ಲರಿಗೂ ತರಬೇತಿ ಸಿಗ್ತಾ ಇತ್ತು. ಆದ್ರೆ ಇವತ್ತು ನಾವು ಈ ರೀತಿ ಯೋಚನೆ ಮಾಡ್ಬೇಕು. ಓಕೆ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರೆ ನಿಮಗೆ ಮುಂಚೆಯಿಂದಾನು ದೇವರ ಭಕ್ತಿ, ದೇವರ ನಾಮ, ಭಗವಂತ, ಸ್ವಚ್ಛತೆ, ಪೂಜೆ, ಮಂತ್ರ, ಇದೆಲ್ಲದರ ಒಂದು ರೂಢಿ ಇರುತ್ತೆ ಅಂತ. ಸೊ ವರ್ಣಾಶ್ರಮ ಧರ್ಮದಲ್ಲಿ ಈ ರೀತಿ ಎಲ್ಲರಿಗೂ ತರಬೇತಿಯನ್ನು ಕೊಡ್ತಾ ಇದ್ರು. ಉದ್ದೇಶ ಏನು?
ಜೀವನವನ್ನು ಯಾವ ರೀತಿ ನಡೆಸಬೇಕು ಅಂದ್ರೆ ಭಗವಂತನ ಹತ್ರ ಹೋಗ್ಬೇಕು, ಇದೇ ಉದ್ದೇಶ. ಸೊ ಅವಾಗ ಅವರು ಈ ಭೌತಿಕ ಸಂಪನ್ಮೂಲಗಳನ್ನ ಯಾತಕ್ಕೆ ಉಪಯೋಗಿಸ್ತಾ ಇದ್ರು? ಆ ಉದ್ದೇಶದಿಂದ ಉಪಯೋಗಿಸ್ತಾ ಇದ್ರು. ಉದಾಹರಣೆಗೆ ಭಗವಂತನ ಭಕ್ತಿನೇ ಜೀವನದ ಧ್ಯೇಯ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ಏನ್ ಮಾಡ್ತಾ ಇದ್ರು? ನಾನು ಹೋದ್ವಾರನೂ ಉದಾಹರಣೆ ಕೊಟ್ಟೆ. ಒಂದು ಸುಂದರವಾದ ಹೂವು. ಈ ಸುಂದರವಾದ ಹೂವನ್ನ ನಾವೇನ್ ಮಾಡ್ತೀವಿ? ನೋಡಿದ ತಕ್ಷಣ ಕೊಂಡ್ಕೊಂಡ್ಬಿಟ್ಟು ನಾವು ಮುಡ್ಕೋತೀವಿ. ಅದು ಭಗವಂತನ ದೃಷ್ಟಿಯಿಂದ ದುರುಪಯೋಗ. ಯಾಕೆ? ಆ ಹೂವನ್ನು ಸೃಷ್ಟಿ ಮಾಡಿದ್ದು ಭಗವಂತ ಯಾತಕ್ಕೋಸ್ಕರ? ಅವನ ಸೇವೆಗೋಸ್ಕರ. ಯಾಕಂದ್ರೆ ವಿಷ್ಣು ಆರಾಧನೆಯೇ ಈ ಒಂದು ಸನಾತನ ಧರ್ಮದ ಗುರಿ. ಅಂದ್ರೆ ಇಲ್ಲಿ ಏನೇನು ಸೃಷ್ಟಿಯಾಗಿದೆಯೋ ಎಲ್ಲವನ್ನು ಕೂಡ ಹೇಗೋ ಮಾಡಿ ಭಗವಂತನ ಸೇವೆಯಲ್ಲಿ ಉಪಯೋಗಿಸೋದು ಸನಾತನ ಧರ್ಮ. ಇದೇ ಸನಾತನ ಧರ್ಮ. ಸನಾತನ ಧರ್ಮದಲ್ಲಿದ್ದಾಗ ಯಾರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ಕೋತಾ ಇರ್ಲಿಲ್ಲ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಹೆಂಗಸರು ಹೂ ಮೂಡ್ಕೊಳ್ಳೋದು ಸಹಜ. ನಾರ್ತ್ ಇಂಡಿಯಾನಲ್ಲಿ ಇವೆಲ್ಲ ಇಲ್ಲ. ಅರೆ ಮುಂಚೆ ಯಾಕೆ ಇವರು ಹೂ ಮೂಡ್ಕೊಳ್ಳೋ ಅಭ್ಯಾಸ ಮಾಡಿದ್ರು? ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ದೇವಸ್ಥಾನದಲ್ಲಿ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ರು. ಪ್ರಸಾದ ಏನ್ ಮಾಡೋರು? ಇಷ್ಟುದ್ದ ಕೊಟ್ರೆ ಹೂ ಕೊಟ್ರೆ ಕೂದಲಲ್ಲಿ ಮುಡ್ಕೊಡೋದು. ಸೊ ಇದು ಸನಾತನ ಧರ್ಮ. ಅದು ನಿಮ್ಮ ಅಲಂಕಾರಕ್ಕೂ ಆಗತ್ತೆ, ಆದ್ರೆ ಮುಖ್ಯವಾದದ್ದೇನು? ಅದು ಭಗವಂತನ ಪ್ರಸಾದ. ವರ್ಣಾಶ್ರಮ ಧರ್ಮದಲ್ಲಿ ಹೇಳ್ಕೊಡ್ತಾ ಇದ್ದಿದ್ದು ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನೀವೇನೇನು ಉಪಯೋಗಿಸ್ತೀರೋ ಎಲ್ಲವೂ ಕೂಡ ಭಗವಂತನ ಪ್ರಸಾದವಾಗಿರ್ಬೇಕು. ಹಿಂದಿನ ಕಾಲದಲ್ಲಿ ಹೊಸ ವಸ್ತ್ರವನ್ನ ತಗೊಂಡ್ರೆ ಏನ್ ಮಾಡ್ತಾ ಇದ್ರು? ದೇವರಿಗೆ ಅರ್ಪಣೆ ಮಾಡ್ತಾ ಇದ್ರು. ಭಗವಂತ ನಿನ್ನ ಕೃಪೆ ನನಗೆ ಈ ಹೊಸ ವಸ್ತ್ರ ಬಂದಿದೆ. ಅದಕ್ಕೆ ಸುಮ್ಮನೆ ವೀಕೆಂಡ್ ಬಂತು ಹೋಗಿ ಶಾಪಿಂಗ್ ಮಾಡಿ ಬರೋದಲ್ಲ. ಅವಾಗೆಲ್ಲ ಏನೋ ಕಾರಣ ಇರೋದು ಹೊಸ ಬಟ್ಟೆ ತಗೊಳಕ್ಕೆ ಅಲ್ವಾ? ನನ್ಗೆ ಜ್ಞಾಪಕ ಇದೆ, ನಾನು ಇನ್ನು ಚಿಕ್ಕವರಾಗಿದ್ದಾಗ ನಮ್ಗೆ ಈ ರೀತಿ ಲೆಫ್ಟ್ ರೈಟ್ ಬಟ್ಟೆ ಸಿಗ್ತಾ ಇರ್ಲಿಲ್ಲ. ನಾವು ಗೋಳಾಡ್ಬೇಕು. ಒಂದು ವರ್ಷದಲ್ಲಿ ಒಂದ್ಸತಿ ಬಟ್ಟೆ ಸಿಕ್ಕಿದ್ರೆ ಅದೇ ಒಂದು ದೊಡ್ಡ, ಅದು ನನಗಂತೂ ಇನ್ನೂ ಸ್ಪೆಷಲ್ ಪ್ರಾಬ್ಲಮ್ ಇತ್ತು. ನಾನು ತುಂಬಾ ಸಣ್ಣ ಇದ್ದೆ ಅವಾಗ, ಬಟ್ಟೆನೇ ಸಿಗ್ತಾ ಇರ್ಲಿಲ್ಲ ನನಗೆ. ತುಂಬಾ ಸೇವಿಂಗ್ಸ್ ಆಗ್ತಾ ಇತ್ತು ನಮ್ಮ ಅಪ್ಪ ಅಮ್ಮಂಗೆ ಅನ್ಸುತ್ತೆ. ಏನು ಬಟ್ಟೆ ಆಮೇಲೆ ಹತ್ಕೊಂಡ್ಬರ್ತಾ ಇದ್ದೆ ನಾನು, ನಂಗೆ ಸಿಗ್ಲಿಲ್ಲ ಬಟ್ಟೆ. ಉದ್ದೇಶ ಏನು ಅಂದ್ರೆ ಯಾವುದೋ ಒಂದು ಕಾರಣ ಇರಬೇಕು. ಒಂದು ಹುಟ್ಟಿದ ಹಬ್ಬ, ಓಕೆ, ಏನೋ ಶ್ರೇಷ್ಠತೆ. ಏನು ಹುಟ್ಟಿದ ಹಬ್ಬದ ದಿವಸ ಏನ್ ಶ್ರೇಷ್ಠತೆ? ಅಟ್ಲೀಸ್ಟ್ ಅವತ್ತಿನ ಆದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ. ಬೇರೆ ದಿನ ಹೋಗ್ಲಿಲ್ಲ, ಅವತ್ತಾದ್ರೂ ಹೋಗ್ತೀವಿ. ಇಲ್ಲ ಯಾವುದೋ ಹಬ್ಬ, ಈ ರೀತಿ ಈ ದಿನಗಳಲ್ಲಿ ಬಟ್ಟೆ ತಗೊಳ್ತಾ ಇದ್ದಿದ್ದು ಉದ್ದೇಶ ಏನು? ಭಗವಂತನ ಸಂತೃಪ್ತಿಗೋಸ್ಕರ ಹಾಕೊಳ್ಳೋಣ ಅನ್ನೋದು ಎಲ್ಲರ ಮನೋಭಾವದಲ್ಲಿ ಇತ್ತು. ಎಲ್ಲವೂ ಅಷ್ಟೇ. ಏನೇ ಕೊಟ್ಟರು, ಓ ಭಗವಂತ ನೀದೇನು ಕೊಡ್ತಾ ಇದೆಯಾ, ಇದನ್ನ ನಾನು ನಿನ್ನ ಸೇವೆಯಲ್ಲಿ ಉಪಯೋಗಿಸ್ತೀನಿ. ಇದು ಸನಾತನ ಧರ್ಮ. ಆ ಉದ್ದೇಶಕ್ಕೋಸ್ಕರ ಭಗವಂತ ಈ ಸಂಪನ್ಮೂಲಗಳನ್ನೆಲ್ಲ ಕೊಟ್ಟಿರೋದು. ನಿಮ್ಮ ಜೀವನ ಆರಾಮವಾಗಿ ನಡೀಲಿ. ನಿಮಗೆ ಏನು ಬೇಕು? ತಿನ್ನಕ್ಕೆ ಆಹಾರ ಬೇಕು. ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರ್ತಾ ಇದೆ ಆಹಾರ? ಸೂಪರ್ ಮಾರ್ಕೆಟ್ ಅನ್ಬೇಡಿ. ಭೂಮಿಯಿಂದ ಯಾರು ಕೊಡ್ತಾ ಇರೋದು? ಭಗವಂತನ ಕೃಪೆ ಇಲ್ಲದೆ ಏನು ಬರಲ್ಲ. ಮಳೆ ಯಾರು ಬರ್ಸೋದು? ಭಗವಂತನ ಕೃಪೆ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಸೊ ಮಳೆ ಬರುತ್ತೆ, ಧಾನ್ಯಗಳನ್ನ ಭಗವಂತ ಕೊಡ್ತಾ ಇದ್ದಾನೆ. ಯಾವ ಉದ್ದೇಶ? ತಿಂದು ಆರೋಗ್ಯಕರವಾಗಿದ್ದು ಅವನ ಸೇವೆ ಮಾಡಬೇಕು ಅಂತ. ಇವಾಗ ಆಹಾರ ಇಲ್ದೇ ನಾವು ಜೀವಿಸಕ್ಕೂ ಆಗಲ್ಲ. ಸೊ ಹಾಗಾಗಿ ಭಗವಂತನೇ ಸಂಪನ್ಮೂಲಗಳನ್ನ ಕೊಡ್ತಾ ಇರೋದು, ಭಗವಂತನೇ ಇವೆಲ್ಲವನ್ನ ಕೊಡ್ತಾ ಇರೋದು. ಯಾಕೆ? ಆರೋಗ್ಯಕರವಾಗಿರಿ, ಒಳ್ಳೆಯ ಕಾರ್ಯಗಳನ್ನ ಮಾಡಿ ನನ್ನ ಸೇವೆಯಲ್ಲಿ ತೊಡಗಿ ಅನ್ನೋ ಉದ್ದೇಶ. ಅದು ಸನಾತನ ಧರ್ಮ. ಅರೆ ನಾವೇನ್ ಮಾಡಿದ್ವಿ? ಬ್ರಿಟಿಷರ್ಸ್ ಬಂದ್ರಲ್ಲ ನಮಗೆ ಹಾಳು ಮಾಡಕ್ಕೆ. ನಾವು ಇದೆಲ್ಲದರಿಂದ ದೂರ ಹೋದ್ವಿ. ಬ್ರಿಟಿಷರ್ಸ್ ಬರಕ್ಕಿಂತ ಮುಂಚೆ ನಮ್ದು ಏನು ಡ್ರೆಸ್ ಕೋಡ್ ಏನಿರ್ತಾ ಇತ್ತು ನಮ್ದು ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ? ಧೋತಿ, ಮೇಲೆ ಒಂದು ಬಟ್ಟೆ ವಸ್ತ್ರ, ಉಪ್ಪರಿ, ಅಷ್ಟೇ. ಪ್ಯಾಂಟು ಶರ್ಟ್ ಎಲ್ಲಿ ಕಂಡಿದ್ವಿ ನಾವು? ಹೆಂಗಸರು ಏನು ಹಾಕೊಳ್ತಾ ಇದ್ರು? ಚೂಡಿದಾರು ಎಲ್ಲಿಂದ ಬಂತು? ನಾರ್ತ್ ಇಂದ ನಾವು ಇಂಪೋರ್ಟ್ ಮಾಡ್ಕೊಂಡ್ವಿ. ಈಸಿ, ತಗಲಾಕೊಂಡು ಹೋಗೋದು ಅಂತಾರೆ. ಅರೆ ಇದು ನಮ್ಮ ಸಂಸ್ಕೃತಿ ಅಲ್ಲ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಅದಕ್ಕೆ ನಾವು ಹಿಂಗೆ ಹೋದ್ರೆ, ನಾನು ಏರ್ಪೋರ್ಟ್ ಅಲ್ಲಿ ಹಿಂಗೆ ಹೋಗ್ತೀನಿ, ಎಲ್ಲೋದ್ರೂ ಹಿಂಗೆ ಹೋಗ್ತೀನಿ. ನೋಡ್ತಾರೆ, ಯಾರಿದು? ಅದು ಶಿಖಾ ಬೇರೆ ಬಿಟ್ಬಿಟ್ಟಿದ್ರು, ಯಾರೋ ಪೂಜಾರಿ ಇರಬೇಕು. ಯಾರು ಕೇಳಿದ್ರು ಪೂಜಾರಿ ನೀವು? ಹೌದಪ್ಪ ಪೂಜಾರಿ ನಾನು. ಯಾಕೆ? ಇದು ಅವ್ರಿಗೆ ಅನ್ಯೂಶುವಲ್, ಇದು ಸಾಮಾನ್ಯವಾದದ್ದಲ್ಲ. ಅರೆ ಇದೇ ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ನಾವು ಬಿಟ್ಟಿದ್ದೀವಿ. ನಾನು ಮುಂಚೆನೇ ಹೇಳಿದ್ದೀನಿ, ವಸ್ತ್ರದಿಂದ ನಾವು ಸಂಸ್ಕೃತಿಯನ್ನ ಕಳ್ಕೊತೀವಿ ಅಂತ.
ವಸ್ತ್ರದಿಂದ ನಾವು ಸಂಸ್ಕೃತಿಯನ್ನು ಕಲ್ತ್ಕೋತೀವಿ. ಹೇಗೆ ಕಳ್ಕೊತೀವಿ? ಹೇಗೆ? ಉದಾಹರಣೆಗೆ ನಾನು ಮುಂಚೆ ಕೆಲಸ ಮಾಡ್ತಿದ್ದಾಗ ಜೀನ್ಸ್ ಹಾಕೋತಾ ಇದ್ವಿ. ಜೀನ್ಸ್ ಪ್ಯಾಂಟ್ ಅನ್ಬಾರ್ದು ಅದು ಆಕ್ಚುಲಿ. ಮೊದಲು ಅದಕ್ಕೆ ಜೀನ್ಸ್ ಅಂತ ಮಾತ್ರ ಹೆಸರಿರೋದು. ನಾವು ಜೀನ್ಸ್ ಪ್ಯಾಂಟ್ ಮಾಡಿದೀವಿ ಅದನ್ನ. ಜೀನ್ಸ್ ಹಾಕೊಳ್ಳೋ ಉದ್ದೇಶ ಏನು? ವಾಶ್ ಮಾಡೋ ಅವಶ್ಯಕತೆನೇ ಇಲ್ಲ. 3-4 ದಿನ ಹಾಕೊಳ್ದೆ ಏನಾದ್ರು ಒಗದ್ರೆ ಅದು ಜೀನ್ಸ್ ಅಲ್ಲ. ಅದು ನಾರ್ಮಲ್ ಪ್ಯಾಂಟ್ ಇದ್ರೆ ದಿನ ಒಗಿಬೇಕಪ್ಪ. ಜೀನ್ಸ್ ಇದೆ ದಿನ ಒಗಿಬೇಕಾಗಿಲ್ಲ. ನಾನು ಮಾಡಿದ್ದೀನಿ ಇದೆಲ್ಲ. ಎಲ್ಲಿಂದ ಬಂತು ಜೀನ್ಸ್ ಇದು? ಸೊ ಹೇಗೆ ನಾವು ಏನ್ ಕಳ್ಕೊಂಡ್ವಿ? ಅದ್ರ ಜೊತೆ ನಾವು ಜೀನ್ಸ್ ಜೊತೆ ಏನ್ ಕಳ್ಕೊಂಡ್ವಿ? ಕ್ಲೆನ್ಲಿನೆಸ್ ಕಳ್ಕೊಂಡ್ವಿ. ಸರಳವಾದ ವಿಷಯ, ಕ್ಲೆನ್ಲಿನೆಸ್ ಕಳ್ಕೊಂಡ್ವಿ. ಹೀಗೆ ವಸ್ತ್ರದ ಜೊತೆ ವಸ್ತ್ರವನ್ನ ಧರಿಸೋ ಮನೋಭಾವ ನಮ್ಮಲ್ಲಿ ಬರುತ್ತೆ. ಇದು ಒಂದು ಬಹಳ ಆಳವಾದ ಒಂದು ಅಧ್ಯಯನ. ಸಂಸ್ಕೃತಿಯನ್ನು ನಾವು ಹೇಗೆ ಕಳ್ಕೊಂಡಿದ್ದೀವಿ ಅನ್ನೋದು ಇನ್ನೊಂದು ವಿಷಯ. ಅದನ್ನ ನಾವು ಇನ್ನೊಂದ್ಸತಿ ಮಾತಾಡೋಣ. ಅರೆ ಇಲ್ಲಿ ಉದ್ದೇಶ ಏನು? ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಹಿಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ, ವೈದಿಕ ಸಮಾಜದಲ್ಲಿ ಎಲ್ಲದರ ಸದುಪಯೋಗವಾಗ್ತಾ ಇತ್ತು. ಉದ್ದೇಶ ಒಂದೇ, ಎಲ್ಲವನ್ನು ಭಗವಂತನ ಸೇವೆಗೆ ಉಪಯೋಗಿಸ್ಬೇಕು. ಎಲ್ಲವೂ ಭಗವಂತನ ಪ್ರಸಾದವಾಗಿ ಎಲ್ಲವನ್ನು ಸ್ವೀಕಾರ ಮಾಡೋದು. ಆಹಾರವನ್ನು ಏನ್ ಮಾಡ್ಬೇಕು? ಭಗವಂತನಿಗೆ ಅರ್ಪಣೆ ಮಾಡ್ಬೇಕು, ಪ್ರಸಾದವಾಗಿ ಸ್ವೀಕಾರ ಮಾಡ್ಬೇಕು. ಭಗವಂತ ನಮಗೆ ಹಣವನ್ನ ಕೊಡ್ತಾನೆ, ಏನ್ ಮಾಡ್ಬೇಕು? ಹಣವನ್ನ ಅವನ ಸೇವೆಗಾಗಿ ಉಪಯೋಗಿಸ್ಬೇಕು. ಮತ್ತೆ ಅದನ್ನು ಅವನು ಪ್ರಸಾದವಾಗಿ ಕೊಡ್ತಾನೆ. ತಗೊಳಪ್ಪ, ನೀನು ನಿನ್ನ ಮನೆಯನ್ನ ನಡೆಸ್ಕೊ. ಸೊ ಎಲ್ಲವೂ ಕೂಡ ಭಗವಂತನ ಕೃಪೆ ಆಗಿರ್ಬೇಕು, ಭಗವಂತನ ಪ್ರಸಾದವಾಗಿರ್ಬೇಕು ಅನ್ನೋದು ಸನಾತನ ಧರ್ಮ. ಹಾಗಾಗಿ ಸನಾತನ ಧರ್ಮದಲ್ಲಿ ದುರುಪಯೋಗ ಆಗ್ತಾ ಇರಲಿಲ್ಲ. ದುರುಪಯೋಗದ ಪ್ರಶ್ನೆ ಇರ್ತಿಲ್ಲ. ಸ್ವಪ್ರಯೋಜನಕ್ಕಾಗಿ ಉಪಯೋಗಿಸೋ ಪ್ರಶ್ನೆನೇ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಎಲ್ಲಾ ಕೊಟ್ಟಿರೋದು ನಮ್ಮ ಪ್ರಯೋಜನಕ್ಕಾಗಿಯೇನೆ. ಭಗವಂತನಿಗೆ ಏನ್ ಬೇಕು? ಭಗವಂತ ಏನು ಹೊಟ್ಟೆ ಹಸ್ಕೊಂಡ ಕೂತಿದ್ದಾನೆ? ಅಯ್ಯೋ ಕೊಡಪ್ಪ, ಬೆಳಗಿಂದ ಏನು ತಿಂದೆ ಎಲ್ಲ ಹೊಟ್ಟೆ ಹಸಿತಾ ಇದೆ ನನಗೆ, ಇವತ್ತೇನ್ ಮಾಡಿದ್ಯಾ? ಅಯ್ಯೋ ನೆನ್ನೇನು ಕಿಚಡಿ, ಇವತ್ತು ಕಿಚಡಿನಾ? ಭಗವಂತನಿಗೆ ನಮ್ಮ ಥರ ಅಲ್ಲ. ಅವನೇನು ಹೊಟ್ಟೆ ಹಸ್ಕೊಂಡು ಕೂತಿಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಭಗವಂತನಿಗೆ ಏನಾದ್ರು ಕೊಟ್ರೆ ಯಾರಿಗೆ ಪ್ರಯೋಜನ? ನಮಗೆ ಪ್ರಯೋಜನ, ಭಗವಂತನಿಗೆ ಅಲ್ಲ. ಸೊ ಇದು ಉದ್ದೇಶನೇ ಇದ್ದಿದ್ದು. ದೇವಸ್ಥಾನಗಳ ಉದ್ದೇಶ ಏನು? ನಮ್ಮ ಪ್ರಯೋಜನ, ಭಗವಂತನಿಗೆ ಪ್ರಯೋಜನಕ್ಕಲ್ಲ, ನಮ್ಮ ಪ್ರಯೋಜನಕ್ಕೋಸ್ಕರ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ವೈದಿಕ ಸಂಸ್ಕೃತಿ. ಆದ್ರೆ ನಾವು ಈ ದುರುಪಯೋಗ ಪಡಿಸ್ಕೊಳ್ಳೋ ಒಂದು ರೂಢಿಗೆ ಬಂದ್ಬಿಟ್ವಿ. ಇದು ನಮ್ಮ ಸಮಾಜದಲ್ಲಿ, ನಮ್ಮ ಸಂಸ್ಕೃತಿಯಲ್ಲೇ ಇರಲಿಲ್ಲ. ಇದು ಯಾವಾಗ ಅದು ಹೆಚ್ಚಾಯ್ತೋ, ಆಧುನಿಕ ಭಾರತದಲ್ಲಿ ದುಃಖ ಹೆಚ್ಚಾಯ್ತು. ಹೌದಾ? ಇವಾಗ 50 ವರ್ಷದ ಹಿಂದೆ ಅಥವಾ ಇನ್ನೂ ಹಿಂದೆ, 60-70 ವರ್ಷದ ಹಿಂದೆ ಭಾರತದಲ್ಲಿ ಇಷ್ಟೊಂದು ರೋಗಗಳೇ ಇರ್ತಾ ಇರ್ಲಿಲ್ಲ. ಹೌದಾ? ನಿಮ್ಮ ಸ್ವಲ್ಪ ಹಿರಿಯರನ್ನೆಲ್ಲ ನೀವು ನೋಡಿದ್ರೆ ಅವರೆಲ್ಲ ಹೆಚ್ಚು ಕಡಿಮೆ ಆರೋಗ್ಯವಾಗೇ ಇದ್ರು. ಆಮೇಲೆ ಎಲ್ಲರದು ಸಾಮಾನ್ಯವಾಗಿ ನ್ಯಾಚುರಲ್ ಡೆತ್. ಯಾರು ಹಾಸ್ಪಿಟಲ್ ICUನಲ್ಲಿ ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಹಾಸ್ಪಿಟಲ್ ICUನೇ ಇರ್ತಾ ಇರ್ಲಿಲ್ಲ ಅವಾಗ. ಮತ್ತೆ ನ್ಯಾಚುರಲ್ ಡೆತ್ಗೂ ಅಥವಾ ರೋಗದಿಂದ ಹೋಗ್ತಾ ಇದ್ದಿದ್ದ ಜನರ ಸಂಖ್ಯೆ ಬಹಳ ಕಡಿಮೆ. ಅದು ಇದ್ರೂ ಏನು ತುಂಬಾ ದಿನ ಉಳಿತಾನೂ ಇರ್ಲಿಲ್ಲ. ಅದಕ್ಕೆ ಮುಂಚೆ ಹೇಳ್ತಾ ಇದ್ರು ಎಲ್ಲ ಏನಂದ್ರೆ ಈ ತರ ಕಾಲರ ಈ ತರ ಬಂದು ಊರೇ ಕೊಚ್ಕೊಂಡು ಹೊಟ್ಟೋಗ್ಬಿಡೋದು, ಸ್ವಚ್ಛವಾಗಿ ಹೋಗೋದು, ಆ ರೀತಿ ಅಷ್ಟೇ. ಇಲ್ಲ ಅಂದ್ರೆ ಸಾಮಾನ್ಯ ಒಬ್ರೊಬ್ರು ಅಲ್ಲಿ ಇಲ್ಲಿ ಸಾಯೋರು, ಅವ್ರು ಸುಮ್ಮನೆ ಆಯಸ್ಸಾಯ್ತು ಶರೀರವನ್ನು ಬಿಡ್ತಾ ಇದ್ರು ಅಷ್ಟೇ. ಇವತ್ತು ನೋಡಿ ಎಷ್ಟು ಜನ ಹಾಸ್ಪಿಟ್ಲಲ್ಲಿ ಎಷ್ಟು ದಿನಗಳಷ್ಟು ಇರ್ತಾರೆ ICUನಲ್ಲಿ. ಇವತ್ತು ತಾನೇ ಬೆಳಗ್ಗೆ ನಮ್ಮ ಭಕ್ತರು ಒಬ್ರು ತಾಯಿ 1 ವಾರದಿಂದ ICUನಲ್ಲಿದ್ದಾರೆ. 1 ವಾರದಿಂದ ಏನು ಗೊತ್ತಿಲ್ಲ ಉಳಿತಾರೋ ಇಲ್ವೋ ಅಂತ. ನಮ್ಮ ತಂದೆ ಕೂಡ ಅವರ 7-8 ವರ್ಷದಿಂದ ತಮ್ಮ ದೇಹವನ್ನು ಬಿಟ್ಟರು. ಅವರು ಕೂಡ ICUನಲ್ಲಿದ್ರು. ಆದ್ರೆ ನಮ್ಮ ಗುರುಗಳು, ನಾನು ಅವರ ಸಂಪರ್ಕ ಮಾಡಿದೆ. ಅವ್ರು ಹೇಳಿದ್ರು, ನೀನು ಯಾಕೆ ಅವರನ್ನ ಪಾಪ ICUನಲ್ಲಿ ಎಲ್ಲ ಟ್ಯೂಬ್ಗಳ ಮಧ್ಯೆ ಹಾಕಿದ್ಯಾ, ಮನೆಗೆ ಕರ್ಕೊಂಡ್ ಬಾ, ಭಗವಂತನ ನಾಮದ ನಡುವೆ ಅವರು ದೇವನ ಬಿಡ್ಲಿ. ಇವತ್ತಲ್ಲ ನಾಳೆ ಹೋಗ್ಲೇಬೇಕು ಅಲ್ವಾ? ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು, ನಮಗೆ ಕೊಟ್ಟಿರೋ ಆಯಸ್ಸಿಗಿಂತ 1 ಕ್ಷಣ ಕೂಡ ಜಾಸ್ತಿ ನಾವು ಬದುಕಿರಕ್ಕಾಗಲ್ಲ ಈ ಜಗತ್ತಿನಲ್ಲಿ. ನಾವು ಎಷ್ಟೇ ಪ್ರಯತ್ನ ಮಾಡ್ಬೋದು. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಮಕ್ಕಳು ತಂದೆ ತಾಯಂದ್ರ ಮೇಲಿನ ಪ್ರೀತಿಯಿಂದ ಅವ್ರಿಗೆ ಜಾಸ್ತಿ ದುಃಖವನ್ನು ಕಷ್ಟವನ್ನು ಕೊಡ್ತಾರೆ. ಯಾಕೆ? ಅವ್ರನ್ನ ಉಳಿಸೋ ಪ್ರಯತ್ನ ಮಾಡಿ. ತುಂಬಾ ಮುಖ್ಯವಾದದ್ದು, ಇದು ಗಮನಿಸ್ಬೇಕು. ಅದಕ್ಕೆ ನಮ್ಮ ಪ್ರಯತ್ನ ಏನು ಅಂದ್ರೆ, ಇದು ಎಲ್ಲವೂ ಕೂಡ ನಮ್ಮ ಸಂಸ್ಕೃತಿಯ ಒಂದು ಭಾಗ. ಏನಂದ್ರೆ ಇರುವಾಗ
ದೇವರು ದಿಂಡ್ರು ಅಂತಿದ್ರೆ ಭಗವಂತನೇ ಒಂದು ರೀತಿಯಲ್ಲಿ ನಮ್ಮ ಅಂತ್ಯಕಾಲವನ್ನು ಅವನು ನೋಡ್ಕೋತಾನೆ. ಶಾಂತವಾಗಿ ದೇಹವನ್ನು ಬಿಟ್ಟು ಹೋಗ್ಬೋದು. ಇಷ್ಟೊಂದು ಯುದ್ಧ ಹೋರಾಟ ಮಾಡ್ಕೊಂಡು ಉಳಿಯೋದಕ್ಕೆ ಮಾಡೋ ಅವಶ್ಯಕತೆ ಇಲ್ಲ. ಮುಂಚೆ ಇರ್ತಾ ಇರಲಿಲ್ಲ ಇವೆಲ್ಲ. ಇದು ಆಧುನಿಕತೆ. ಎಲ್ಲಿಂದ ಬಂತು ಇದು? ಪಾಶ್ಚಾತ್ಯರಿಂದಾನೇ ಬಂದಿದ್ದು ನಮಗೆ. ಹಾಸ್ಪಿಟಲ್ ಅಲೋಪತಿ ಬಂದಿದ್ದು ಎಲ್ಲಿಂದ? ಪಾಶ್ಚಾತ್ಯರಿಂದ. ನಮ್ಮ ದೇಶದಲ್ಲಿ ಮುಂಚೆ ಇದ್ದಿದ್ದೇನು? ಆಯುರ್ವೇದ. ಇವತ್ತು ಆಯುರ್ವೇದಕ್ಕೆ ಹೋಗೋದೇ ಇಲ್ಲ ಜನ. ಅಯ್ಯೋ ಪ್ರಭು 1 ವಾರ ಆಗತ್ತೆ ಪ್ರಭು ನೆಗಡಿ ಹೋಗಕ್ಕೆ. ಸರಿ ಧವನ ಅಂತ ನಾನು ಇವಾಗ ಔಷಧಿ ತಗೋತೀನಿ, ಅದೇನು ಮಾಡುತ್ತೆ, ನನ್ನಲ್ಲಿರೋ ಇಮ್ಯುನಿಟಿ ಶಕ್ತಿನೇ ನಾಶ ಮಾಡಿಬಿಡುತ್ತೆ. ನಮ್ಮ ಮನೆಯಲ್ಲಿ ನಮಗಿದು ಅನುಭವ. ನಮ್ಮ ತಂದೆ ಮಾತಾಡೋಕ್ಕಿಂತ ಮುಂಚೆ ಔಷಧಿ ತಗೋತಾ ಇದ್ರು. ಕೊನೆಗೆ ಅವರು ತಮ್ಮ ದೇಹವನ್ನು ಬಿಡೋದ ಕಾರಣ ಏನು ಗೊತ್ತಾ? ಯಾವ ಆಂಟಿಬಯೋಟಿಕ್ಕು ವರ್ಕ್ ಮಾಡಲಿಲ್ಲ ಅವ್ರಿಗೆ. ಯಾವ ಆಂಟಿಬಯೋಟಿಕ್ಕು ವರ್ಕ್ ಮಾಡಲಿಲ್ಲ. ದೇಹ ಎಲ್ಲದಕ್ಕೂ ಇಮ್ಯೂನ್ ಆಗೋಗಿತ್ತು. ಅಂದ್ರೆ ಯಾವ ಔಷಧಿನೂ ಕೆಲಸ ಮಾಡಲಿಲ್ಲ ಅವ್ರ ದೇಹದ ಮೇಲೆ. ಯಾಕೆ? ಅಷ್ಟು ಔಷಧಿ ತಗೊಂಡು ದೇಹದಲ್ಲಿರೋ ಇಮ್ಯುನಿಟಿನೇ ಕುಸ್ತೋಗ್ಬಿಟ್ಟಿತ್ತು. ಡಾಕ್ಟರ್ ಕೊನೆಗೆ ಬಂದು ಹೇಳಿದ್ದು ಅದೇ, ಯಾವ ಮೆಡಿಸಿನ್ನು ಅವ್ರ ದೇಹದ ಮೇಲೆ ವರ್ಕ್ ಮಾಡ್ತಾ ಇಲ್ಲ ಅಂತ. ಸೊ ಇದೆಲ್ಲ ನಮ್ಮ ಸಹಜ ಸ್ಥಿತಿ ಅಲ್ಲ. ನಮ್ದು ನಮ್ಮ ಹಿರಿಯರು ಪೂರ್ವಜರು ಏನ್ ಮಾಡ್ತಾ ಇದ್ರು ಎಲ್ಲವಕ್ಕೂ ಬಹಳ ಕಾರಣಗಳಿರೋದು. ನೀವು ಬೆಳಗ್ಗೆ ಯಾವುದೋ ಕ್ಲಾಸಲ್ಲಿ ಹೇಳ್ತಾ ಇದೆ, ಹೆಸರುಗಳನ್ನು ಹೇಗೆ ಕೊಡೋದು? ಹೆಸರುಗಳನ್ನ ಹೇಗೆ ಕೊಡ್ತಾ ಇದ್ರು ಮುಂಚೆ? ಹೆಸರುಗಳು ಕೊಡೋಕ್ಕೆ ವಿಧಾನ ಏನು? ಅದ್ರ ಪ್ರಕಾರ ಇರ್ತಾ ಇದ್ವು. ಈ ನಕ್ಷತ್ರ ಪ್ರಕಾರ ಈ ಅಕ್ಷರಗಳಿಂದ ಹೆಸರು ಶುರು ಆಗ್ಬೇಕು. ಅದರ ಉದ್ದೇಶ ಏನಿತ್ತು ಅಂದ್ರೆ, ಆ ವ್ಯಕ್ತಿ ಹುಟ್ಟಿರೋ ಒಂದು ಗ್ರಹ ಗತಿಗಳ ಪ್ರಕಾರವಾಗಿ ಅವನಿಗೆ ಆ ಅಕ್ಷರಗಳಿಂದ ಹೆಸರಿಟ್ರೆ ಅವನಿಗೆ ಶ್ರೇಯಸ್ಸು ಅಂತ. ಶಾಸ್ತ್ರದಲ್ಲಿ ಅವರು ನಮಗೆ ಜೀವನ ಸ್ವಲ್ಪ ಸರಾಗವಾಗಿ ಚೆನ್ನಾಗಿ ಆಗೋದಕ್ಕೆ ನಮಗೆ ವಿಧಾನ ಕೊಟ್ಟಿದ್ದಾನೆ ಭಗವಂತ. ಅದರಲ್ಲಿ ಇದೊಂದು ಹೆಸರು ನಾಮಕರಣ ಅಂತ, ಅದಕ್ಕೆ ಅದೊಂದು ಸಂಸ್ಕಾರ. ಮತ್ತೆ ಯಾವ ತರ ಹೆಸರು ಕೊಡ್ತಾ ಇದ್ರು ಮುಂಚೆ ಮಕ್ಕಳಿಗೆ? ಭಗವಂತನ ಹೆಸರು, ದೇವರಿಗೆ ಸಂಬಂಧಿತವಾದ ಹೆಸರು. ಇವತ್ತೇನ್ ಮಾಡ್ತೀವಿ ನಾವು? ಚಿಂಕು ಪಿಂಕಿ. ಉದ್ದೇಶ ಏನಿತ್ತು? ಯಾಕೆ ಮುಂಚೆ ಇವೆಲ್ಲ ಮಾಡ್ತಾ ಇದ್ರು? ದೇವರ ಹೆಸರಿಡೋ ಅವಶ್ಯಕತೆ ಏನು? ದೇವರ ನಾಮ, ಅದು ದೇವರ ನಾಮ. ಪ್ರತಿ ಸತಿ ನಿಮ್ಮ ಮಕ್ಕಳ ಹೆಸರನ್ನು ಕರೀತಿರುವಾಗ ದೇವರ ಹೆಸರನ್ನು ಕರಿತಾ ಇದ್ದೀವಿ. ನಾನು ಮುಂಚೆನೆ ಅಜಾಮಿಳನ ಕಥೆಯನ್ನ ಹೇಳಿದ್ದೀನಿ. ಅಜಾಮಿಳ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಸಾಯೋ ಸಮಯದಲ್ಲಿ ಅವನು ಯಮದೂತರನ್ನ ನೋಡ್ತಾ ಇದ್ದಾನೆ. ಯಮದೂತರು ಅಂದ್ರೆ ಭಯಾನಕ, ಭಯ ಹುಟ್ಟಿಸುವಂತ ಜೀವಿಗಳು. ಅವನು ನೋಡಿದ ತಕ್ಷಣ ಅವನಿಗೆ ಭಯ ಆಯ್ತು. ಭಯ ಆದಾಗ ಯಾರನ್ನ ಕರಿತೀವಿ ನಾವು? ನಮಗೆ ಬಹಳ ಪ್ರಿಯವಾಗಿರೋರ್ನ. ಅವನಿಗೆ ಯಾರು ಪ್ರಿಯರಾಗಿದ್ರು? ಅವನ ಮಗ. ಸೊ ಅವನೇನ್ ಮಾಡ್ದ? ನಾರಾಯಣ ಅಂತ ಕೂಗ್ದ. ನಾರಾಯಣ ಅಂತ ಅವನು ಕೂಗಿದ್ದು ಅವನ ಮಗನ. ಆದ್ರೆ ಯಾರು ತಿರುಗಿ ನೋಡಿದ್ರು? ವೈಕುಂಠದಲ್ಲಿ ಕೂತಿದ್ದ ನಾರಾಯಣ. ಯಾರೋ ನಾನು ಕರಿತಾ ಇದ್ದಾರೆ. ನಾರಾಯಣ, ಅಯ್ಯೋ ನನ್ನನ್ನು ಉದ್ದೇಶಿಸಲೇ ಇಲ್ವಲ್ಲ ಅವನು, ಇನ್ಯಾರನ್ನು ಉದ್ದೇಶಿಸಿದ? ಭಗವಂತನಿಗೆ ಅವೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಭಗವಂತನ ನಾಮ, ಭಗವಂತ ಅಭಿನ್ನ. ಇದು ನಮಗೆ ಅರ್ಥ ಆಗಲ್ಲ. ಯಾರು ನಾರಾಯಣ ಅಂದ್ರೆ ಆ ಫಲ ಅವನಿಗೆ ಸಿಗ್ತಾ ಇದೆ, ಭಗವಂತನ ನಾಮ ಸ್ಮರಣೆ ಮಾಡಿರೋ ಫಲ. ಹಾಗಾಗಿ ಬುದ್ಧಿವಂತರಲ್ವ ಅವರು, ಸದಾ ಕಾಲ ಭಗವಂತನ ಹೆಸರು ತಗೋತಾ ಇದ್ರು. ಅರೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಯಾರಿಗೂ, ನಮ್ಮ ಇಸ್ಕಾನ್ ನಲ್ಲಿ ಪಾಪ ಇದೆಲ್ಲ ನಮ್ಮ ಪ್ರಭುಪಾದರು ಇವೆಲ್ಲ ವ್ಯವಸ್ಥೆ ಕೊಟ್ಟಿದ್ದಾರೆ. ಓಕೆ, ನನ್ನ ಹೆಸರು ಏನಂತ ಕೊಟ್ರು ನಮ್ಮ ಗುರುಗಳು? ನಾರಾಯಣ ಪದ್ಮನಾಭ ದಾಸ ಅಂತ ಕೊಟ್ರು. ನಮ್ ಡಿವೋಟೀಸ್ ಎಲ್ಲ, ಪ್ರಭು ತುಂಬಾ ಉದ್ದ ಹೆಸರು ನಿಮ್ದು. ಏನ್ ಮಾಡ್ಬಿಟ್ರು? NPD ಪ್ರಭು. ಪ್ರಯೋಜನನೇ ಹೊಟ್ಟೋಯ್ತು. ಆ ಹೆಸರು ಕೊಟ್ಟಿರೋ ಪ್ರಯೋಜನನೇ ಹೊಟ್ಟೋಯ್ತು. ಸೊ ಪ್ರಜ್ಞೆ ಇರ್ಬೇಕು. ಇದಕ್ಕೆಲ್ಲ ಕಾರಣ ಇದೆ. ಕಾರಣ ಏನು ಅಂದ್ರೆ ಭಗವಂತನ ನಾಮ ನಮ್ಮ ಬಾಯಿಂದ ಬರ್ಲಿ ಅಂತ. ಸೊ ನಮ್ಮ ಪೂರ್ವಜರು ಮಾಡ್ತಾ ಇದ್ದಿದ್ದು ಹುಚ್ಚು ಕೆಲಸ ಅಲ್ಲ. ಎಲ್ಲಕ್ಕೂ ಕಾರಣ ಇರೋದು, ಎಲ್ಲಕ್ಕೂ ಸರಿಯಾದ ತರ್ಕ ಇರೋದು. ನಿಜವಾಗಿಯೂ ಅದನ್ನೇ ಪಾಲನೆ ಮಾಡ್ಬೇಕು ನಾವು. ಇವತ್ತು ನೋಡಿ, ಈ ಒಂದು ಪರಿಸ್ಥಿತಿಯಲ್ಲಿ ವಿದೇಶಿಯರು ಏನ್ ಮಾಡ್ತಾ ಇದಾರೆ? ಭಾರತದ ಕಡೆ ತಿರುಗ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದನ್ನ ಅವರು ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದೀವಿ? ನಾವು ಅವ್ರ ಕಡೆ ತಿರುಗಿ ನೋಡ್ತಾ ಇದೀವಿ. ಸೊ ನಾವ್ ಇರೋದನ್ನ ಕಳ್ಕೊತಾ ಇದೀವಿ. ಅವ್ರು ಇಳದೇ ಇರೋದನ್ನ ಪಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಈ ದುರುಪಯೋಗ. ಇದಕ್ಕೆ ಕಾರಣ ಈ ದುರುಪಯೋಗ.
ಸೊ ಹಾಗಾಗಿ ಈ ದುರುಪಯೋಗ ಮಾಡಿಕೊಂಡಾಗ ನಾವು ಈ ಭೌತಿಕ ಜಗತ್ತಿನಲ್ಲಿ ದುಃಖವನ್ನ ಅನುಭವಿಸ್ಬೇಕಾಗುತ್ತೆ. ಸರಳವಾದ ವಿಷಯ. ಸದುಪಯೋಗ ಮಾಡಿಕೊಂಡ್ರೆ ಜೀವನದಲ್ಲಿ ಸಂತೋಷ, ದುರುಪಯೋಗ ಮಾಡಿಕೊಂಡ್ರೆ ಜೀವನದಲ್ಲಿ ದುಃಖ. ಯಾರ್ದಾದ್ರು ಜೀವನದಲ್ಲಿ ದುಃಖ ಇದ್ರೆ, ಕಷ್ಟ ಇದ್ರೆ ಏನ್ ನಮ್ಗೆ ನೆನೆಸ್ಕೋಬೇಕು? ನಾನು ಯಾವಾಗ್ಲೂ ಏನೋ ಮಾಡಬಾರ್ದು ಕೆಲಸ ಮಾಡಿದೀನಿ, ಏನೋ ನಂದು ಅಲ್ಲದೆ ಇರೋದನ್ನ ನಾನು ತಗೊಳಕ್ಕೆ ಪ್ರಯತ್ನ ಮಾಡಿದ್ದೀನಿ, ಅಥವಾ ಯಾರಿಗೋ ನೋವನ್ನು ಕೊಟ್ಟಿದ್ದೀನಿ, ಇತ್ಯಾದಿ ಇತ್ಯಾದಿ. ಇಷ್ಟೇ ಜೀವನ, ಅಷ್ಟು ಸರಳವಾದದ್ದು. ಸೊ ಕೃಷ್ಣ ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾನೆ. ಅಪ್ಪ, ನಿನಗೆ ಕೊಟ್ಟಿರೋದನ್ನ ನೀನು ಉಪಯೋಗಿಸು. ಈಶೋಪನಿಷತ್ ಅಂತ ಇದೆ. ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಭಗವಂತನಿಗೆ ಸೇರಿರೋದು. ಅವನು ನಿಮಗೆ ಏನು ಕೊಟ್ಟಿದ್ದಾನೋ ಅದನ್ನ ನೀವು ಉಪಯೋಗಿಸಿ. ಬೇರೆಯವ್ರ ಕೈ ಹಾಕ್ಬೇಡಿ, ಬೇರೆಯವ್ರ ಆಸ್ತಿಗೆ ಕೈ ಹಾಕ್ಬೇಡಿ, ಬೇರೆಯವ್ರ ವಸ್ತುಗಳಿಗೆ ಕೈ ಹಾಕ್ಬೇಡಿ. ನಿಮಗೆ ಸೇರಿಲ್ಲದೆ ಇರೋ ವಿಷಯಗಳ ಬಗ್ಗೆ ತಲೆ ಹಾಕ್ಬೇಡಿ. ಇವತ್ತು ಯಾರ ಜೊತೆ ಮಾತಾಡ್ತಾ ಇದ್ರು, ಭಕ್ತ ಹೇಳ್ತಾ ಇದ್ರು, ಪ್ರಭು ಯಾಕೆ ಭಕ್ತರು ಯಾವಾಗಲೂ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ? ಹೇಳ್ದೆ, ಅದೆಲ್ಲ ದುರ್ಗುಣಗಳು. ಅವೆಲ್ಲ ದುರ್ಗುಣಗಳು ಹೋಗಬೇಕು. ಆರಂಭದಲ್ಲಿ ಭಕ್ತಿಗೆ ಬಂದವರು ಅದು ಅವರ ಭೌತಿಕ ಗುಣ, ಇನ್ನೊಬ್ಬರ ಬಗ್ಗೆ ಮಾತಾಡೋದು. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ 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 ಇದ್ರೆ ಕೊನೆಗೆ ಏನಾಗುತ್ತೆ? ಸ್ವಚ್ಛವಾಗುತ್ತೆ ಆ ಹೃದಯ. ಯಾರ ಬಗ್ಗೆನೂ ಮಾತಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ತೀವಿ, ನಾನೇನ್ ದೊಡ್ಡ ಸಾಚನ, ನನ್ನಲ್ಲಿ ಏನ್ ತುಂಬಾ ಸದ್ಗುಣಗಳಿದೆ, ನಾನು ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ? ನನ್ನ ಬಗ್ಗೆ ಫಸ್ಟ್ ನಾನು ಸರಿ ಮಾಡ್ಕೊಳ್ಳೋಣ, ನನ್ನನ್ನು ನಾನು ಸರಿ ಮಾಡ್ಕೊಳ್ಳೋಣ. ಇನ್ನೊಬ್ಬರ ಬಗ್ಗೆ ನೋಡೋದು ಬಹಳ ಸುಲಭ, ಇನ್ನೊಬ್ಬರ ಕಡೆ ಕೈ ತೋರ್ಸೋದು ಬಹಳ ಸುಲಭ. ನಮ್ಮ ಕಡೆ ನಾವು ನೋಡ್ಕೊಳ್ಳೋದು, ನಮ್ಮನ್ನು ತಿದ್ಕೊಳ್ಳೋದು ಕಷ್ಟ. ಕಾಣದೇ ಇಲ್ವಲ್ಲ? ಕಂಡ್ರೆ ತಾನೆ. ಅದಕ್ಕೆ ಒಂದು ಮಿರರ್ ಇಟ್ಕೊಂಡು ಓಡಾಡ್ತಾ ಇರ್ಬೇಕು. ನಮ್ದೇ ದುರ್ಗುಣಗಳು ನಮಗೆ ಮೊದಲು ಕಾಣಬೇಕು. ಇವತ್ತಿನ ಸ್ಥಿತಿಯಲ್ಲಿ ನಮ್ಗೆ ಯಾರನ್ನಾರು ನೋಡಿದ್ರೆ ಮೊದಲು ಅವ್ರ ಕೆಟ್ಟ ಗುಣಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಅಂದ್ರೆ ಅದು ಕಲುಷಿತ ಸ್ಥಿತಿ. ಭಕ್ತಿಯಲ್ಲಿ ನಾವು ಪ್ರಗತಿ ಸಾಧಿಸಿದಾಗ ಇನ್ನೊಬ್ರು ನೋಡಿದಾಗ ನಮ್ಗೆ ಏನ್ ಕಾಣತ್ತೆ? ಅವರಲ್ಲಿರೋ ಒಳ್ಳೆ ಗುಣಗಳು ಮಾತ್ರ ಕಾಣತ್ತೆ. ಆಗ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ. ಸೊ ಹಾಗಾಗಿ ನಾವು ಇದನ್ನ ತಿಳ್ಕೋಬೇಕು. ಭೌತಿಕ ವಿಷಯಗಳನ್ನ ನಾವು ನಮ್ಮ ಆನಂದಕ್ಕೋಸ್ಕರ ಬಳಸ್ಕೊಳ್ಳೋದ್ರಿಂದ ಏನೂ ಇಲ್ಲ, ತೊಂದರೆ ಏನಿಲ್ಲ, ಕಷ್ಟ ಬರುತ್ತಷ್ಟೆ. ಯಾಕಂದ್ರೆ ಅದು ದುರುಪಯೋಗ. ಭಗವಂತ ಆ ಉದ್ದೇಶದಿಂದ ಇದು ಯಾವುದನ್ನು ಸೃಷ್ಟಿ ಮಾಡಿಲ್ಲ. ನಮಗೆ ಅವಶ್ಯಕವಾದದನ್ನ ಏನೇನು ಬೇಕೋ ಉಪಯೋಗಿಸ್ಕೊಳ್ಳೋಕೆ ನಮಗೆ ಅನುಮತಿ ಕೊಟ್ಟಿದ್ದಾನೆ ಭಗವಂತ, ಇಲ್ಲ ಅಂತ ಇಲ್ಲ. ಕಾಡಿಗೆ ಹೋಗ್ಬೇಕು, ಸನ್ಯಾಸ ತಗೋಬೇಕು, ಎಲ್ಲ ಬಿಟ್ಬಿಡ್ಬೇಕು, ಇಲ್ಲ. ನಮ್ಮ ಜೀವನವನ್ನ ನಡೆಸೋದಕ್ಕೆ ಭಗವಂತ ಎಲ್ಲಾ ಸೌಕರ್ಯಗಳನ್ನ ಮಾಡ್ಕೊಡ್ತಾ ಇದ್ದಾನೆ, ಅದನ್ನ ನಾವು ಮಾಡ್ಬೇಕು. ಅರೆ ಉದ್ದೇಶ ಅವನ ಸಂತೃಪ್ತಿ ಇರ್ಬೇಕು. ಸೊ ಇದು ಒಂದು ವಿಷಯ. ನೆಕ್ಸ್ಟ್ ಮುಂದಿನ ಶ್ಲೋಕಕ್ಕೆ ಹೋಯ್ತು. ಇಲ್ಲ, ಕೆಳಗಡೆ ಇನ್ನು ನೆಕ್ಸ್ಟ್. ಓಕೆ, ಇಲ್ಲಿ 6ನೇ ಶ್ಲೋಕದಲ್ಲಿ ಕೃಷ್ಣ ಒಂದು ಸರಳವಾದ ವಿಷಯ ಹೇಳ್ತಾ ಇದ್ದಾನೆ. ಭೌತಿಕ ಜಗತ್ತಿನಲ್ಲಿ ನೀವು ಏನು ನೋಡಿದ್ರು ಕೂಡ ಅದು ಕೇವಲ ಈ 2 ವಿಷಯಗಳಿಂದ ಆಗಿದೆ. ಒಂದು ಜಡ ವಸ್ತು, ಇನ್ನೊಂದು ಚೇತನ ವಸ್ತು. ಅಂದ್ರೆ ಒಂದು ಈ ಮೃತವಾಗಿರುವಂತಹ ಭೌತಿಕ ಶಕ್ತಿಯಿಂದ ಆಗಿರೋ ವಸ್ತುಗಳು, ಇನ್ನೊಂದು ಅದರಲ್ಲಿ ಇರುವಂತ ಚೇತನ ಅಥವಾ ಆತ್ಮ. ಭೌತಿಕ ಜಗತ್ತಲ್ಲಿ ನೀವೇನೇ ನೋಡಿದ್ರು ಕೂಡ ಇದೆರಡೇ ವಿಷಯಗಳು ಇರೋದು, ಇನ್ನೇನು ಇಲ್ಲ ಅಂತ ಹೇಳಿ ಮುಗಿಸ್ತಾ ಇದ್ದಾನೆ. ಅಂದ್ರೆ ಇದರ ಅರ್ಥ ಏನು? ಭೌತಿಕ ಜಗತ್ತನ್ನ ನಾವು ಯಾವಾಗ ನೋಡಿದ್ರು ಕೂಡ ನಮಗೆ ಏನ್ ಮನಸ್ಸಿಗೆ ಇರಬೇಕು? ಇದು ಭಗವಂತನ ಶಕ್ತಿಗಳು. ಭಗವಂತನ ಶಕ್ತಿ 2 ತರ ಶಕ್ತಿಯನ್ನ ನೋಡ್ಬೇಕು. ಒಂದು ಜಡ ವಸ್ತುವನ್ನ ನೋಡ್ಬೇಕು, ಇನ್ನೊಂದು ಆ ಜಡ ವಸ್ತುವಿನಲ್ಲಿರುವಂತಹ ಚೇತನ ಆತ್ಮವನ್ನ ನೋಡ್ಬೇಕು. ನಾವಿವಾಗ ಏನ್ ನೋಡ್ತೀವಿ? ಯಾರನ್ನು ನೋಡಿದಾಗ ಬರೀ ಶರೀರವನ್ನ ಮಾತ್ರ ನೋಡೋದು. ಶರೀರವನ್ನ ಮೀರಿ ನಾವು ನೋಡಲ್ಲ ಏನನ್ನು. ಇದು ಬಹಳ ಕೆಳಮಟ್ಟದ ಒಂದು ಸ್ಥಿತಿ. ಆಧ್ಯಾತ್ಮಿಕವಾಗಿ ಮುಂದುವರೆದಾಗ ನಾವೇನ್ ಮಾಡ್ತೀವಿ? ಆ ಶರೀರವನ್ನ ಮೀರಿ ಅದರಲ್ಲಿ ಒಂದು ಆತ್ಮ ಇದೆ ಅನ್ನೋ ಒಂದು ದೃಷ್ಟಿಕೋನದಿಂದ ಜಗತ್ತನ್ನು ನೋಡ್ತೀವಿ. ಆ ದೃಷ್ಟಿಕೋನಕ್ಕೂ ಈ ದೃಷ್ಟಿಕೋನಕ್ಕೂ ಏನು ವ್ಯತ್ಯಾಸ? ಈ ದೇಹವನ್ನೇ ನೋಡುವಂತ ದೃಷ್ಟಿಕೋನದಲ್ಲಿ ಕೇವಲ ದೈಹಿಕ ಮಟ್ಟದಲ್ಲಿ ಸರಿ ತಪ್ಪು, ಒಳ್ಳೆದು ಕೆಟ್ಟದ್ದು ಎಲ್ಲವನ್ನು ನೋಡ್ತೀವಿ. ಆದ್ರೆ ಯಾರು ಆತ್ಮ ಇದೆ ಅನ್ನೋ ಒಂದು ಜ್ಞಾನದಿಂದ ಜಗತ್ತನ್ನು ನೋಡ್ತಾರೋ ಅವ್ರು ಅನ್ಕೋತಾರೆ, ನಾನು ಆತ್ಮ, ಹೌದು ಆತ್ಮ. ನಮ್ಮಿಬ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ ನಾವಿಬ್ರು ಆಧ್ಯಾತ್ಮಿಕ ಕಿಡಿಗಳು, ಭಗವಂತನ ಅಂಶಗಳು. ಗುಣಗಳು 2ರಲ್ಲೂ ಇಬ್ಬರಲ್ಲೂ ಒಂದೇ ಗುಣಗಳಿರೋದು. ಆತ್ಮಗಳಾಗಿ ನನ್ನಲ್ಲೂ ಅದೇ ಗುಣಗಳು, ನಿಮ್ಮಲ್ಲೂ ಅದೇ ಗುಣಗಳು, ಅವರಲ್ಲೂ ಅದೇ ಗುಣಗಳು, ಎಲ್ಲರಲ್ಲೂ ಒಂದೇ ಗುಣಗಳಿರೋದು. ದೇಹ ಮಾತ್ರ ಬೇರೆ ಬೇರೆ. ಅರೆ ದೇಹ ಹೇಗೆ ಸಿಕ್ಕಿದೆ? ನಮ್ಮ ಆಸೆಗಳ ಪ್ರಕಾರ ನಮಗೆ ದೇಹ ಸಿಕ್ಕಿದೆ. ಅಷ್ಟನ್ನೇ ನೋಡ್ಬೇಕು ನಾವು. ಇವ್ರ ಆಸೆಗಳ ಪ್ರಕಾರ ಇವ್ರಿಗೆ ಇಂತಹ ದೇಹ ಸಿಕ್ಕಿದೆ, ಅವ್ರ ಆಸೆಗಳ ಪ್ರಕಾರ ಅವ್ರಿಗೆ ಆ ತರ ದೇಹ ಸಿಕ್ಕಿದೆ. ಆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಆ ದೇಹದೊಳಗಿರೋ ಆತ್ಮ ಇಂಪಾರ್ಟೆಂಟ್. ಆ ಆತ್ಮಕ್ಕೆ ಹೇಗೆ ನಾವು ಸಹಾಯ ಮಾಡ್ಬೋದು ಅನ್ನೋದನ್ನ ಭಕ್ತರು ನೋಡ್ತಾರೆ.
ಅಂದ್ರೆ ಹೇಗೆ ಎಲ್ಲರನ್ನೂ ಕೂಡ ಭಗವಂತನ ಭಕ್ತಿಗೆ ಕರ್ಕೊಂಡು ಬರಬೇಕು ಅನ್ನೋ ವಿಚಾರ. ಭೌತಿಕವಾಗಿ ಯಾರು ಮುಳುಗಿರ್ತಾರೋ ಅವರು ದೇಹವಟ್ಟದಲ್ಲಿ ನೋಡ್ತಾರೆ, ಒಳ್ಳೇದು ಕೆಟ್ಟದ್ದು, ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ, ಸೌಂದರ್ಯ ಇದೆ ಸೌಂದರ್ಯ ಇಲ್ಲ, ಕಪ್ಪು ಬಿಳುಪು, ಇದೆಲ್ಲವೂ ಕೂಡ ದೇಹ ಮಟ್ಟದ ಲೆಕ್ಕಾಚಾರಗಳು. ಇದು ಪ್ರಾಣಿ ಪಶುವಿನ ಒಂದು ದೃಷ್ಟಿಕೋನ. ಪಶುವಿಗೆ ಏನು ಕಾಣುತ್ತೆ? ಏನ್ ಕಂಡ್ರು ಕೂಡ ತಿನ್ನೋ ಸಾಮಾನು ಅಷ್ಟೇ ಕಾಣೋದು, ಅದಕ್ಕೆ ಇನ್ನೇನು ಕಾಣಲ್ಲ. ಅದೇ ರೀತಿ ಮನುಷ್ಯನ ಕೂಡ ಕೆಳಮಟ್ಟದಲ್ಲಿದ್ದಾಗ ಅವನಿಗೆ ಸುಮ್ಮನೆ ದೇಹ ಭೋಗ ಇದಿಷ್ಟೇ ಕಾಣೋದು. ಸ್ವಲ್ಪ ಮುಂದುವರೆದ ಜೀವಿ ಅವನು ಎಲ್ಲಾ ದೇಹಗಳಲ್ಲೂ ಆತ್ಮವನ್ನು ಕಾಣ್ತಾನೆ. ಮತ್ತೆ ಯಾವುದು ನನ್ನ ಭೋಗಕ್ಕೆ ಇರುವಂತ ವಸ್ತು ಅಲ್ಲ. ಯಾರ ಭೋಗಕ್ಕೋಸ್ಕರ? ಭಗವಂತನ ತೃಪ್ತಿಗೋಸ್ಕರ, ಭಗವಂತನ ಆನಂದಕ್ಕೋಸ್ಕರ ಅವನು ಸೃಷ್ಟಿ ಮಾಡಿದ್ದಾನೆ ಅನ್ನೋ ದೃಷ್ಟಿಕೋನದಿಂದ ನೋಡ್ತಾನೆ. ಓಕೆ, ಸೊ ಇದು ಭೌತಿಕ ಜಗತ್ತನ್ನ ಯಾವ ರೀತಿಯಲ್ಲಿ ನೋಡಬೇಕು ಅನ್ನೋ ಬಹಳ ಬಹಳ ಮುಖ್ಯವಾದ ವಿಷಯಗಳು, ಶ್ಲೋಕಗಳು 4, 5, 6. ಇವಾಗ 7ನೇ ಶ್ಲೋಕ ಮಾಡಿ ನಾವು ಮುಕ್ತಾಯ ಮಾಡೋಣ. ಬಹಳ ಮುಖ್ಯವಾದ 7ನೇ ಶ್ಲೋಕ. ಇದನ್ನ ನಾನು ಹೇಳ್ತೀನಿ, ನೀವು ರಿಪೀಟ್ ಮಾಡಿ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ತುಂಬಾ ಸುಂದರವಾದ ಶ್ಲೋಕ. ಇಲ್ಲಿ ಕೃಷ್ಣ ಹೇಳ್ತಾನೆ, ಇದೆಲ್ಲದ ವರ್ಣನೆ ಮಾಡಿ ಕೃಷ್ಣ ಹೇಳ್ತಾನೆ, ಮತ್ತ ಪರತರಂ ನಾಣ್ಯತ್, ಆದ್ರೆ ನನ್ನನ್ನ ಮಿಗಿಲಾದದ್ದು ಯಾವುದೂ ಇಲ್ಲ. ಎಲ್ಲ ಶಕ್ತಿಗಳಿವೆ, ಭೌತಿಕ ಶಕ್ತಿ ಇದೆ, ತಟಸ್ಥ ಶಕ್ತಿ ಇದೆ, ಆದರೆ ಈ ಯಾವ ಶಕ್ತಿಗಳು ಕೂಡ ನನ್ನನ್ನ ಮೀರಿಲ್ಲ. ಏನೂ ಇಲ್ಲ, ನನ್ನನ್ನು ಮೀರಿ ಏನೂ ಇಲ್ಲ. ಪರತರಂ ಅಂದ್ರೆ ನನ್ನನ್ನ ಮೀರಿ ಏನೂ ಇಲ್ಲ. ಮಯಿ ಸರ್ವಂ ಇದಂ ಪ್ರೋತಂ, ನಾನೇ ಇದೆಲ್ಲದಕ್ಕೂ ಆಧಾರ. ಹೇ ಯಾವ ತರ ಆಧಾರ? ಸೂತ್ರೇ ಮಣಿಗಣ ಇವ. ಸೂತ್ರ ಅಂದ್ರೆ ದಾರ, ಮಣಿ ಅಂದ್ರೆ ಮಣಿ. ಮಣಿಗಳನ್ನ ನೀವು ಒಂದು ದಾರದಲ್ಲಿ ಪೋಣಿಸ್ತೀರಾ, ಏನಾಗತ್ತೆ? ಅದು ನೆಕ್ಲೆಸ್ ಆಗತ್ತೆ, ಹಾರ ಆಗತ್ತೆ. ಇವಾಗ ನೀವು ಹಾರವನ್ನು ನೋಡಿದಾಗ ನಿಮ್ಗೆ ಏನ್ ಕಾಣ್ತಾ ಇದೆ? ಮಣಿಗಳು ಮಾತ್ರ ಕಾಣ್ತಾ ಇವೆ. ದಾರ ಕಾಣ್ತಾ ಇದೆಯಾ? ಕೃಷ್ಣ ಅದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ನೀವು ಭೌತಿಕ ಜಗತ್ತನ್ನ ನೋಡಿದಾಗ ನಿಮಗೆ ಬಾಹ್ಯ ವಿಷಯಗಳು ಎಲ್ಲ ಕಾಣ್ತಾ ಇವೆ, ಹಿನ್ನೆಲೆಯಲ್ಲಿ ಏನಿದೆ ಅನ್ನೋದು ಕಾಣ್ತಾ ಇಲ್ಲ ನಿಮಗೆ. ಹಿನ್ನೆಲೆಯಲ್ಲಿ ನಾನಿದ್ದೀನಿ, ಎಲ್ಲವೂ ನನ್ನ ಮೇಲೆ ಆಧಾರಿತವಾಗಿದೆ, ನಾನಿಲ್ದೇ ಇದ್ರೆ ಈ ಭೌತಿಕ ಜಗತ್ತು ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಏನರ್ಥ? ನಾವು 3ನೇ ಹಂತಕ್ಕೆ ಬರಬೇಕು. ದೃಷ್ಟಿಕೋನ, ನಮ್ಮ ದೃಷ್ಟಿಕೋನ ಇವಾಗ 2 ಹಂತದ ಬಗ್ಗೆ ನಾನು ಹೇಳಿದೆ. ಒಂದು ಬರೀ ಶರೀರವನ್ನ ನೋಡೋದು, 2ನೇದು ಶರೀರದಲ್ಲಿ ಆತ್ಮವನ್ನ ನೋಡೋದು, 3ನೇ ಹಂತ ಎಲ್ಲದರಲ್ಲೂ ಭಗವಂತನನ್ನು ನೋಡೋದು. ಏನು ನೋಡಿದ್ರು ಕೂಡ ಇದು ಭಗವಂತನ ಸೃಷ್ಟಿ. 3 ಮಟ್ಟದ 3 ವರ್ಗದ ಭಕ್ತರಿದ್ದಾರೆ. ಮೊದಲನೇ ವರ್ಗದವ್ರನ್ನ ಕನಿಷ್ಠಾಧಿಕಾರಿಗಳು ಅಂತ ಕರೀತಾರೆ. ಕನಿಷ್ಠಾಧಿಕಾರಿಗಳು ಅಂದ್ರೆ ಅವರು ದೇವಸ್ಥಾನಕ್ಕೆ ಬರ್ತಾರೆ, ದೇವ್ರ ಪೂಜೆ ಮಾಡ್ತಾರೆ, ಪ್ರಸಾದ ತಗೋತಾರೆ, ಅಷ್ಟೇ, ಮನೆಗೆ ಹೋಗ್ತಾರೆ. ಆದ್ರೆ ಅವ್ರಿಗೆ ಭಕ್ತರ ಸ್ಥಾನ ಏನು ಗೊತ್ತಿಲ್ಲ, ಭಗವಂತನಲ್ಲಿ ಅಚಲ ಶ್ರದ್ಧೆ ಇಲ್ಲ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತಾರೆ. ಪುಣ್ಯ ಜೀವಿಗಳು. ಓಕೆ, ಇದು ಒಂದು ವರ್ಗದ ಭಕ್ತರು. 2ನೇ ವರ್ಗದ ಭಕ್ತರನ್ನ ಮಧ್ಯಮ ಅಧಿಕಾರಿಗಳು ಅಂತ ಕರೀತಾರೆ. ಎಲ್ಲಕ್ಕಿಂತ ಉತ್ಕೃಷ್ಟವಾದ ಭಕ್ತರನ್ನ ಉತ್ತಮ ಅಧಿಕಾರಿ ಅಂತ ಕರೀತಾರೆ. ಈ ಉತ್ತಮ ಅಧಿಕಾರಿ ಭಕ್ತನಿಗೆ ಜಗತ್ತಿನಲ್ಲಿ ಭಗವಂತ ಬಿಟ್ರೆ ಏನೂ ಕಾಣದೇ ಇಲ್ಲ. ಅವನಿಗೇನು ಕಾಣಲ್ಲ. ಅಂದ್ರೆ ನೋಡಿ ಎಂತಹ ದೃಷ್ಟಿಕೋನ ಇರ್ಬೇಕು ಅವ್ರಿಗೆ. ಅವ್ರು ಎಲ್ಲೂ ನೋಡಿದ್ರು ಅವ್ರಿಗೆ ಭಗವಂತನೇ ಕಾಣೋದು. ಭಗವಂತನ ಶಕ್ತಿ ಅಲ್ಲ, ಭಗವಂತಾನೇ ಕಾಣೋದು. ಮಧ್ಯಮ ಅಧಿಕಾರಿ ಭಕ್ತನಿಗೆ ಭಗವಂತನ ಶಕ್ತಿ ಕಾಣುತ್ತೆ ಎಲ್ಲ ಕಡೆ. ಓ, ಇದು ಜಡ ಶಕ್ತಿ, ಓ ಇದು ಆಧ್ಯಾತ್ಮಿಕ ಶಕ್ತಿ, ಓ ಇದು ಅಂತರಂಗ ಶಕ್ತಿ. ಅವನು ಶಕ್ತಿಗಳನ್ನು ನೋಡ್ತಾನೆ. ಉತ್ತಮಾಧಿಕಾರಿ ಶಕ್ತಿಗಳನ್ನು ನೋಡ್ತಾ ಇಲ್ಲ, ಅವನು ಕೇವಲ ಕೃಷ್ಣನನ್ನು ನೋಡ್ತಾನೆ. ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾನೆ, ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ, ಭಕ್ತಿಯಿಂದ ತುಂಬಿರುವಂತಹ ಕಣ್ಣುಗಳಿಂದ ಅಂಜನ, ಕಪ್ಪು, ಕಣ್ಣು ಕಪ್ಪು. ಯಾವುದರಿಂದ ಆಗಿರೋ ಕಣ್ಣು ಕಪ್ಪು? ಭಗವಂತನ ಪ್ರತಿ ಇರೋ ಭಕ್ತನ ಪ್ರೇಮದಿಂದ ಆಗಿರುವಂತಹ ಕಣ್ಣಿನ ಕಪ್ಪಿನೊಂದಿಗೆ ಭಕ್ತ ತನ್ನ ಹೃದಯದಲ್ಲಿ ಯಾರನ್ನು ನೋಡ್ತಾನೆ?
ಎಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ. ಅಚಿಂತ್ಯ ಗುಣಸ್ವರೂಪವನ್ನು ಹೊಂದಿರುವಂತಹ ಭಗವಂತ ಶ್ಯಾಮಸುಂದರ ಕೃಷ್ಣನ ರೂಪವನ್ನು ಅವನು ತನ್ನ ಹೃದಯದಲ್ಲಿ ನೋಡ್ತಾನಂತೆ. ಹನುಮಂತ ತನ್ನ ಹೃದಯವನ್ನು ಹರಿದ. ಯಾರು ಕಾಣಿಸಿದ್ರು? ಇದೇ ಈ ಶ್ಲೋಕದ ಅರ್ಥ. ಆ ಹನುಮಂತನಿಗೆ ಎಲ್ಲಿ ನೋಡಿದ್ರು ಕೂಡ ಎಲ್ಲವೋ ರಾಮನ ಸಂಬಂಧಿತವಾಗಿ. ಇಲ್ಲ ರಾಮನೇ ಕಾಣಿಸ್ತಾ ಇದ್ದಾನೆ, ಇಲ್ಲ ಅದನ್ನು ರಾಮನ ಸೇವೆಗೆ ಹೇಗೆ ಉಪಯೋಗಿಸೋದು ಅನ್ನೋ ಯೋಚನೆ. ಅವನಿಗೆ ಇನ್ನೇನು ಕಾಣ್ತಾನೆ ಇಲ್ಲ ಭೌತಿಕ ಜಗತ್ತಿನಲ್ಲಿ. ಸೊ ಇದು ಅತ್ಯುತ್ಕೃಷ್ಟವಾದ ಭಕ್ತಿಯ ಹಂತ. ನಮ್ಮ ಜೀವನದ ಗುರಿ ಅಂತಿಮವಾಗಿ ನಾವು ಈ ಹಂತಕ್ಕೆ ಬರಬೇಕು. ಕೃಷ್ಣನನ್ನ ಎಲ್ಲಾ ಕಡೆ ನೋಡ್ಬೇಕು ನಾವು. ಅರೆ ಅದಕ್ಕೆ ಹೋಗ್ತಾ ಮಾರ್ಗದಲ್ಲಿ ಮೊದಲು ಶರೀರವನ್ನ ನೋಡೋದನ್ನ ನಿಲ್ಲಿಸ್ಬೇಕು. ಶರೀರದಲ್ಲಿರೋ ಆತ್ಮವನ್ನ ನೋಡೋಕ್ಕೆ ಶುರು ಮಾಡಬೇಕು. ಆಮೇಲೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ ಭಗವಂತನ ಶಕ್ತಿ, ಭಗವಂತನ ಸೃಷ್ಟಿ ಅನ್ನೋದನ್ನ ನೋಡೋಕ್ಕೆ ಶುರು ಮಾಡಬೇಕು. ಅಂತಿಮವಾಗಿ ನೇರವಾಗಿ ಭಗವಂತನನ್ನೇ ನೋಡುವಂತ ಹಂತಕ್ಕೆ ನಾವು ಬರಬೇಕು. ಇದು ಮನುಷ್ಯ ಜೀವನದ ಗುರಿ. ಮಿಕ್ಕಿದು ಏನ್ ಪ್ರಭು ಇದು ಗುರಿ ಏನ್ಬಿಟ್ವಿ, ಕೆಲಸ, ಪ್ರಮೋಷನ್ನು, ಕಾರು, ಬಂಗ್ಲೆ, ಅದ್ರ ಪಾಡ್ಗೆ ಅದು ನಡೀತಾ ಇರುತ್ತೆ. ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಅದು ಜೀವನದ ಗುರಿ ಅಲ್ಲ. ಅದು ಇಲ್ಲಿಂದ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ, ಟ್ರೈನಲ್ಲಿ ಕೂತ್ಕೊಂಡ್ವಿ, ಯಾವುದೋ ಒಂದು ಸ್ಟೇಷನ್ ಅಲ್ಲಿ ತುಂಬಾ ನ್ಯೂ ಇಯರ್ ಅಂತ ಎಲ್ಲ ಫಳ 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 ಅಂತ ಲೈಟ್ ಹಾಕ್ಬಿಟ್ಟಿದ್ದಾರೆ. ಏನೋ ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ನಾವು ನೋಡ್ತೀವಿ, ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಸ್ಟೇಷನ್ನು ಅಂದ್ಬಿಟ್ಟು ಇಳ್ಕೊಂಡ್ ಬಿಡ್ತೀವಿ. ಆಮೇಲೆ ಅಲ್ಲಿ ಮುಳುಗೋಗ್ಬಿಟ್ಟಿದೀವಿ ಟ್ರೈನು. ನಮ್ಮ ಜೀವನ ಈ ತರ. ಎಲ್ಲೋ ಹೋಗ್ಬೇಕು, ಯಾವುದೋ ಥಳವನ್ನ ನೋಡ್ಬಿಟ್ಟು, ನಾವು ಥಳಕನ್ನ ನೋಡ್ಬಿಟ್ಟು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಈ ಭೌತಿಕ ಜಗತ್ತು ಥಳುಕು ಅಂದ್ರೆ ಫಳ ಫಳ ಅಂತ ಹೊಡಿತಾ ಇದೆ. ಅದ್ರ ಅರ್ಥ ಮಾಡ್ಕೊಳ್ಳಿ, ಅದರ ಹಿನ್ನೆಲೆ, ಅದಕ್ಕೆ ಕಾರಣ, ಭಗವಂತ ಸೃಷ್ಟಿ ಮಾಡಿರೋ ಕಾರಣ ಏನು, ಅದೆಲ್ಲವನ್ನ ನನ್ನ ಸೇವೆಯಲ್ಲಿ ಉಪಯೋಗಿಸಿ ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡು ನನ್ನ ಹತ್ರ ಬನ್ನಿ ಅನ್ನೋ ಉದ್ದೇಶ ಮಾತ್ರ ಈ ಭೌತಿಕ ಜಗತ್ತಿನಲ್ಲಿ. ಇನ್ನೇನು ಇಲ್ಲ. ಮಿಕ್ಕಿದ್ದೆಲ್ಲ ನಮ್ಮ ಕರ್ಮ ಫಲದ ಪ್ರಕಾರ. ನಮಗೆ ಈ ಭೌತಿಕ ಜಗತ್ತಿನಲ್ಲಿ ಈ ಜನ್ಮದಲ್ಲಿ ಏನೇನ್ ಸಿಗ್ಬೇಕು ಅಂತಿದೆಯೋ ಅದು ಆಗ್ಲೇ ಪೂರ್ವ ನಿರ್ಧಾರಿತವಾಗಿದೆ. ಅದರ ಪ್ರಕಾರ ಸಿಗುತ್ತೆ. ಅದಕ್ಕೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಮಯಕ್ಕೆ ಅದು ಪಾಡಗದು ಬರುತ್ತೆ. ನಾವು ಅನ್ಕೋಬೋದು, ನಾನು ಮಾಡ್ಲೇ ಇದ್ರೆ ಹೆಂಗ್ ಬರುತ್ತೆ? ನೀವು ಮಾಡ್ಲೇ ಇರಕ್ಕೆ ಆಗಲ್ಲ. ನಿಮ್ಮಿಂದ ಮಾಡ್ಸಲಾಗತ್ತೆ. ಈ ಜಗತ್ತು ಆ ರೀತಿ ನಡೀತಾ ಇರೋದು. ಈ ಸತ್ಯತೆಯನ್ನ ನಾವು ಕಂಡ್ಕೋಬೇಕು. ಅವಾಗ ನಾವು ಸುಮ್ಮನೆ ತಲೆ ಕೆಡಿಸ್ಕೊಳ್ಳಲ್ಲ ಭೌತಿಕ ವಿಷಯಗಳಿಗಾಗಿ. ಯಾಕಂದ್ರೆ ಅದು ಯಾವಾಗ ಆಗ್ಬೇಕು ಹಾಗೆ ಆಗತ್ತೆ. ಅದು ನಮ್ಮ ಪೂರ್ವ ಕರ್ಮಗಳ ಪ್ರಕಾರ ನಿರ್ಧರಿತವಾಗಿದೆ, ಪೂರ್ವ ನಿರ್ಧಾರಿತ. ಅದಕ್ಕೆ ನಮ್ಮ ಪೂರ್ವಜರೆಲ್ಲ ಅವರು ಜಾಸ್ತಿ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಈ ಜೀವನದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಓಕೆ, ಏನಿದ್ರು ಸರಿ. ನಮ್ಮ ಕೆಲಸ ಕಾರ್ಯಗಳನ್ನ ನಾವು ನಿಲ್ಲಿಸಬಾರ್ದು. ಆ ಕೆಲಸ ಕಾರ್ಯಗಳು ಯಾವ ಉದ್ದೇಶದಿಂದ ಆಗ್ತಾ ಇತ್ತು? ಭಗವಂತನ ಸಂತೃಪ್ತಿಗೋಸ್ಕರ. ಅವರ ಜೀವನ ಪರಿಪೂರ್ಣವಾಗಿರೋದು, ಪರ್ಫೆಕ್ಟ್. ನಾವು ಯಾವುದಕ್ಕೋಸ್ಕರ ಜೀವನ ನಡೆಸ್ತಾ ಇದೀವಿ? ಕಂಪ್ಲೀಟ್ಲಿ ರಿವರ್ಸ್. ನಾವು ಉಲ್ಟಾ. ಇವತ್ತಿಗೋಸ್ಕರ ನಾವು ಜೀವನ ನಡೆಸ್ತಾ ಇದೀವಿ. ಅವ್ರು ಯಾವತ್ತಕ್ಕೋಸ್ಕರ ನಡೆಸ್ತಾ ಇದ್ರು? ಭವಿಷ್ಯಕ್ಕೋಸ್ಕರ, ನೆಕ್ಸ್ಟ್ ಮುಂದಿನ ಜನ್ಮಕ್ಕೋಸ್ಕರ ನಡೆಸ್ತಾ ಇದ್ರು ಜೀವನ. ನಾವು ಅನ್ಕೊಂಡ್ವಿ ಅವ್ರು ಮುಟ್ಟಾಳ್ರು, ನಾವು ಎಷ್ಟು ಬುದ್ಧಿವಂತರು ನೋಡಿ, ಇವತ್ತಿನ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋತಾ ಇದೀವಿ. ಅಂತ ಸಮಯ ವ್ಯರ್ಥ ಮಾಡ್ತಾ ಇದೀವಿ. ಆ ತೊಂದರೆಗೆ ಪರಿಹಾರ ಇದ್ದರೆ ಸಿಗುತ್ತೆ, ಎಲ್ಲಿಗೂ ಹೋಗಲ್ಲ. ಅದು ಬಂದೇ ಬರುತ್ತೆ. ಯಾವ ಟೈಮಿಗೆ ಬರಬೇಕು ಬರುತ್ತೆ. ಯಾವ್ದು ಬುದ್ಧಿವಂತಿಗೆ? ನಾವು ಅದರಿಂದ ಹಿಡ್ಕೊಂಡು ಹೋಗೋದು, ಅಥವಾ ಅದು ಬಂದಾಗ ಅದನ್ನ ತಗೊಳ್ಳೋದು. ಅದೇ ಮನುಷ್ಯನಿಗೆ ಅಷ್ಟು ಭಗವಂತನ ಸೃಷ್ಟಿಯಲ್ಲಿ ನಂಬಿಕೆ ಇರಬೇಕು. ಭಗವಂತನ ಸೃಷ್ಟಿ ಹೇಗಾಗಿದೆ, ಭಗವಂತನಲ್ಲಿ ನಂಬಿಕೆ ಇದ್ರೆ ಅವಾಗ ನಮಗೆ ಭೌತಿಕ ಜಗತ್ತಿನಲ್ಲಿ ನೋವು, ದುಃಖ ಅನ್ನೋದು ಇರೋದೇ ಇಲ್ಲ. ಎಲ್ಲವೂ ಕೂಡ ಒಂದು ಸ್ಟೇಷನ್. ಒಂದೊಂದು ಸ್ಟೇಷನ್ ಅಲ್ಲಿ ಒಂದೊಂದು ತರ ಇರುತ್ತೆ. ಎಲ್ಲ ಒಂದೇ ತರ ಇರುತ್ತೆ ಸ್ಟೇಷನ್ನು. ಅಲ್ಲಿ ನೋಡ್ಬಿಟ್ಟು ಅದರಿಂದ ಆಕರ್ಷಿತರಾಗಿ ಇಳ್ಕೊಂಡ್ಬಿಡೋದಲ್ಲ ಟ್ರೈನಿಂದ. ಚೆನ್ನಾಗಿದೆ ಸ್ಟೇಷನ್, ಆಯ್ತು ಇರ್ಲಿ ಬಿಡಿ, ನಮ್ಮ ಪಾಡಿಗೆ ನಾವು ಹೋಗೋ ಕಡೆ ಹೋಗ್ತಾ ಇದ್ವಿ. ಇದು ಮನುಷ್ಯ ಜೀವನ. ಓಕೆ, ಸೊ ಇದರೊಂದಿಗೆ ಇವತ್ತಿನ ಒಂದು ಚರ್ಚೆನ ಇಲ್ಲಿ ನಾವು ಮುಗಿಸೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಏನು ಇಲ್ವಾ ಪ್ರಶ್ನೆ? ಓಕೆ. श्रीमद् भगवद गीता की जय, जगत गुरु शिला प्रभुपाद की जय, समवेत गौर भक्तवृंद की जय. हरे कृष्ण.